ओम शांति, ओम शांति, ओम शांति, ओम। से हमने मुलाकात की है, मन भावनी सी मधुर बात की है। ईश्वर से हमने मुलाकात की है, मन भावनी सी मधुर बात की है। खुशी हमको प्रभु से मिलन की, मिली है खुशी हमको प्रभु से मिलन की। वरदानों की हम पे बरसात की है, वरदानों की हम पे बरसात की है। ईश्वर से हमने मुलाकात की है, बात की है। धरती सी है धीरता हमने पाई, मन को गगन सी मिली है ऊंचाई। धरती सी है धीरता हमने पाई, मन को गगन सी मिली है ऊंचाई। जिंदगी में समाई सुंदर ख्यालों की सौगात दी है। मन भावनी सी मधुर बात की है, वरदानों की हम पे बरसात की है, वरदानों की हम पे बरसात की है।
हमने मुलाकात की है। मन भावनी सी मधुर बात की है। ईश्वर से हमने मुलाकात की है। मन भावनी सी मधुर बात की है। मिली है खुशी हमको प्रभु से मिलन की। मिली है खुशी हमको प्रभु से मिलन की। वरदानों की हम पे बरसात की है। 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 ಓಂ ಶಾಂತಿ. ಇವತ್ತು ಭಾನುವಾರ, ಫೆಬ್ರವರಿ 23ನೇ ತಾರೀಕು. ಅವ್ಯಕ್ತ ಬಾಪ್ತಾದರವರ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 17/2/2004 ಮುರಳಿ. ಮಹಾವಾಕ್ಯದ ಶಿರೋನಾಮೆ सर्व को सहयोग दो और सहयोगी बनाओ, सदा अखंड ಭಂಡಾರ ಚಲ್ತಾ ರಹೆ. ಸರ್ವರಿಗೂ ಸಹಿತ ಸಹಯೋಗವನ್ನ ಕೊಡಿ ಮತ್ತೆ ಸರ್ವರನ್ನು ಸಹಯೋಗಿಯನ್ನಾಗಿ ಮಾಡಿ. ಅಖಂಡ ಭಂಡಾರ ನಡೀತಾ ಇರ್ಬೇಕು. अच्छा, आज बाप दादा स्वयं अपने 7 बच्चों का हीरे तुल्य जन्मदिन शिव जयंती मनाने आए हैं. ಇವತ್ತು ಬಾಪ್ದಾದ ತನ್ನ ಜೊತೆಗೆ ಮಕ್ಕಳ ವಜ್ರ ಸಮಾನ ಜನ್ಮದಿನವನ್ನ ಶಿವ ಜಯಂತಿಯನ್ನ ಆಚರಿಸಲಿಕ್ಕೆ ಬಂದಿದ್ದಾರೆ. आप सभी बच्चे अपने पारलौकिक अलौकिक बाप का बर्थडे मनाने आए हैं. ನಾವೆಲ್ಲ ಮಕ್ಕಳು ಯಾಕೆ ಬಂದಿವಿ ಇವತ್ತು? ಪಾರಲೌಕಿಕ ತಂದೆ ಅಲೌಕಿಕ ತಂದೆಯ ಹುಟ್ಟು ಹಬ್ಬವನ್ನ ಮಾಡ್ಲಿಕ್ಕೆ ಬಂದಿದೀವಿ. ಬಾಬಾ ಫಿರ್ ಆಪಕ ಮನಾನೆ ಆಯೆ ಹಿ. ಬಾಬಾ ನಾವು ಮಕ್ಕಳ ಹುಟ್ಟು ಹಬ್ಬವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. बाप बच्चों के ಭಾಗ್ಯ को देख हर्षित होते हैं. ಬಾಬಾ ಮಕ್ಕಳ ಭಾಗ್ಯವನ್ನ ನೋಡಿ ಹರ್ಷ ಪಡ್ತಾ ಇದ್ದಾರೆ. ವಾ ಮೇರೆ ಭಾಗ್ಯವಾನ್ ಬಚ್ಚೆ ವಾ. ನೋಡಿ ಬಾಬನ ಖುಷಿಯ ಉದ್ಗಾರ ನೋಡಿ. ವಾ ಮೇರೆ ಶ್ರೇಷ್ಠ ಭಾಗ್ಯವಾನ್ ಬಚ್ಚೆ ವಾ, जो बाप के साथ साथ अवतरित हुए विश्व के अंधकार को मिटाने के लिए. ನೋಡಿ, ಶಿವ ಜಯಂತಿ ಅಂದ್ರೆ ಜಗತ್ತಿನ ಅಜ್ಞಾನ ಎನ್ನುವಂತ ಕತ್ತಲೆಯನ್ನ ದೂರ ಮಾಡ್ಲಿಕ್ಕೆ ಪರಮಾತ್ಮ ಶಿವನ ಅವತರಣೆಯಾಗಿದೆ ಅಂತ ನಾವಂತೀವಿ. ತಂದೆಯ ಜೊತೆಗೆ ನಾವು ಅವತರಿತ ಆಗಿರುವಂತದ್ದು ವಿಶ್ವದ ಅಂಧಕಾರವನ್ನ ದೂರ ಮಾಡ್ಲಿಕ್ಕೋಸ್ಕರ. सारे कल्प में ऐसा बर्थडे किसी का भी नहीं हो सकता. ಇಡೀ ಕಲ್ಪದಲ್ಲಿ ಇಂತ ಹುಟ್ಟುಹಬ್ಬ ಯಾರ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. जो आप बच्चे परमात्मा बाप के साथ मना रहे हो. ನಾವೆಲ್ಲರೂ ಪರಮಾತ್ಮನ ಜೊತೆಗೆ ಹುಟ್ಟುಹಬ್ಬವನ್ನ ಮಾಡ್ತಾ ಇದ್ದೀವಿ. ಇದು ಅಲೌಕಿಕ ಅತಿ ನ್ಯಾರವಾದ ಹುಟ್ಟುಹಬ್ಬ, ಅತಿ ಪ್ಯಾರ ಹುಟ್ಟುಹಬ್ಬ ಅಲ್ವಾ? ಎಲ್ಲ ಜನರಿಗಿಂತ ಭಿನ್ನವಾದುದು, ಅಷ್ಟೇ ಪ್ರಿಯವಾದುದು. ಬಾಬಾ ಅಂತಾರೆ ಭಕ್ತ ಜನರು ಸಹಿತ ಶಿವರಾತ್ರಿಯನ್ನ ಮಾಡ್ತಾರೆ. ಆಪ ಬಚ್ಚೆ ಮಿಲನ್ ಮನಾತೆ ಹೋ. ಅವರು ಶಿವ ಜಯಂತಿ ಅಂತ ಹಬ್ಬ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ವ್ರತ ಇಟ್ಕೋತಾರೆ, ರುದ್ರಾಭಿಷೇಕ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ. ಸರಿ, ಆಪ ಬಚ್ಚೆ ಮಿಲನ್ ಮನಾತೆ ಹೋ. और भक्त आत्माएं सिर्फ महिमा गाते ही, महिमा भी गाते ही, पुकारते भी है. बाप दादा भक्तों की महिमा और पुकार सुनकर उन्हें भी ನಂಬರ್ ವಾರ್ ಭಾವನಾ ಕಾ ಫಲ ದೇತೆ ಹಿ ಹೈ. ಭಕ್ತರು ಮಾಡುವಂತಹ ಆ ಮಹಿಮೆ ಮೊರೆ ಇಡುವುದು ಅದನ್ನ ಕೇಳಿ ಭಕ್ತರಿಗೂ ಬಾಬಾ ಭಾವನೆಯ ಫಲವನ್ನ ಕೊಡ್ತಾ ಇದ್ದಾರೆ. ಲೇಕಿನ್ ಭಕ್ತ ಅವರ ಬಚ್ಚೆ ದೋನೋ ಮೇ ಅಂತರ ಮಹಾನ್ ಹೈ. ಭಕ್ತರ ಮತ್ತು ಮಕ್ಕಳ ಇಬ್ಬರಿದ್ದು ಅಂತರ ಇದೆ ಬಹಳ. ಭಕ್ತರು ಮಹಿಮೆ ಮಾಡೋದು, ಮೊರೆ ಇಡೋದು, ರುದ್ರಾಭಿಷೇಕ ಮಾಡೋದು, ವ್ರತ ಮಾಡೋದು ಎಲ್ಲ ಮಾಡ್ತಾರೆ. ಮಕ್ಕಳೇನ್ ಮಾಡ್ತಿದ್ದೀವಿ? ಬಾಬನ ಮಿಲನ ಮಾಡ್ತಾ ಇದ್ದೀವಿ. ಬಾಬಾ ಹೇಳಿದಂತೆ ಕರ್ಮ ಶ್ರೇಷ್ಠ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಭಾಗ್ಯ ಶ್ರೇಷ್ಠ ಆಗ್ತಾ ಇದೆ. ಆಪಕಾ ಕಿಯಾ ಹುವಾ ಶ್ರೇಷ್ಠ ಕರ್ಮ ಶ್ರೇಷ್ಠ ಭಾಗ್ಯ ಕಾ ಯಾದಗಾರ್ ಬಹುತ್ ಅಚ್ಚಾ ಮನಾತೆ.
ನಾವು ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮನ ಜೊತೆಗಿದ್ದುಕೊಂಡು ಶ್ರೇಷ್ಠ ಕರ್ಮ ಮಾಡ್ತೀವಿ. ಜಗತ್ತಿನ ಅಜ್ಞಾನ ಕತ್ತಲೆಯನ್ನ ಹೋಗಲಾಡಿಸ್ಲಿಕ್ಕೆ ನಾವು ಅವತರಿತಾಗಿದ್ದೀವಿ. ಬಾಬನ ಜೊತೆಗೆ ನಮ್ಮ ಪಾರ್ಟ್ ಎಷ್ಟು ಶ್ರೇಷ್ಠ ಭಾಗ್ಯ ನಮ್ದು. ಅವರು ಸಹಿತ ಏನ್ ಮಾಡ್ತಾರೆ, बाप दादा भक्तों के भक्ति की लीला देख रहे हैं, उन्हें भी मुबारक देते हैं. ಭಕ್ತರ ಲೀಲೆಯನ್ನ ಬಾಬಾ ನೋಡ್ತಾ ಇದ್ದಾರೆ, ಅವರಿಗೆ ಶುಭಾಶಯ ಕೊಡ್ತಿದ್ದಾರೆ. ಯಾಕೆಂದ್ರೆ ಯಾದಗಾರ್ ಸಬ್ ಅಚ್ಚಿ ತರಹ ಕಾಪಿ ಕಿ ಹೈ, ನಮ್ಮದನ್ನ ಸ್ಮರಣಾರ್ಥವಾಗಿ ಅವರು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಅವರು ಸಹಿತ ವಹ ಬಿ ಇಸಿ ದಿನ ವ್ರತ ರखते थोड़े समय के लिए, ಅಲ್ಪಕಾಲಿಕೆ ಖಾನ್ ಪಾನ್ ಅವ್ರ ಶುದ್ಧಿ ಕೇಳಿ ಅವರು ವ್ರತ ಇಡ್ತಾರೆ. ಉಪವಾಸ ಎಷ್ಟು ದಿವಸ ಮಾಡ್ತಾರೆ? ಒಂದಿನ ಮಾಡ್ತಾರೆ. ಜಾಗರಣೆ ನಿದ್ರೆ ಬಿಟ್ಟು ಕೂತ್ಕೊಳ್ಳೋದು ಒಂದಿನ ಮಾಡ್ತಾರೆ. ಥೋಡೆ ಸಮಯಕ್ಕೆ ಲಿಯೆ ಅಲ್ಪ ಕಾಲ ಆಹಾರ ಪಾನೀಯ ಶುದ್ಧವಾಗಿ ಇಟ್ಕೋತಾರೆ. ತಮ್ಮ ಜೀವನವನ್ನು ಒಂದು ದಿನದ ಮಟ್ಟಿಗೆ ಪವಿತ್ರತೆಯನ್ನ ಧಾರಣೆ ಮಾಡ್ತಾರೆ, ಶುದ್ಧವಾಗಿರ್ತಾರೆ. आप व्रत लेते हो संपूर्ण पवित्रता, जिसमें आहार व्यवहार वचन कर्म पूरे जन्म के लिए व्रत लेते हो. ನಾವು ನೋಡಿ ಸಂಪೂರ್ಣ ಪವಿತ್ರತೆ, ಆಹಾರದಲ್ಲಿಯೂ ಪವಿತ್ರತೆ, ವ್ಯವಹಾರದಲ್ಲಿಯೂ ಪವಿತ್ರತೆ, ವಚನ ಕರ್ಮ, ಇಡೀ ಜನ್ಮ ಕೊನೆಯ ಉಸಿರ ತನಕನು ನಾವು ವ್ರತ ಕೈಗೊಳ್ತೀವಿ. ಅವರದು 1 ತಿಂಗಳ ತನಕ ಇರ್ತದೆ, ಕೆಲವರದು 21 ದಿನಗಳ ವ್ರತ ಇರ್ತದೆ, ಇನ್ನು ಕೆಲವರದು ಮೊನ್ನೆ 13 ದಿನಗಳ ವ್ರತ ಇತ್ತು. ಇನ್ನು ಶಿವರಾತ್ರಿ ಅಂತ ಅನ್ನುವಾಗ 1 ದಿನ ವ್ರತ ಇಡ್ತಾರೆ. ಬಾಬಾ ಹೇಳ್ತಾರೆ, ನಮ್ಮದು ಪೂರೇ ಜನ್ಮಕ್ಕೆ ಲಿಯೇ ವ್ರತ ಲೇತೆ ಹೋ. ಕೆಲವರೆಲ್ಲ ಮಾಡ್ತಾರಲ್ಲ 41 ದಿವಸ 13 ದಿವಸ, ಆ ಟೈಪ್ ಎಲ್ಲ ಮಾಲಾಧಾರಿಗಳ ಹಾಗೆ ಮಾಡುವಂತ ವ್ರತ ಅಲ್ಲ. ಜೀವನ ಪರ್ಯಂತ ಒಮ್ಮೆ ನಾವು ವ್ರತ ಕೈಗೊಂಡ್ರೆ ಜೀವನದ ಕೊನೆ ಉಸಿರ ತನಕನೂ ವ್ರತ ನಮ್ದು. ಇದು ಅವಿನಾಶಿ ವ್ರತ. ಆಹಾರ ವ್ಯವಹಾರ, ಆಹಾರ ವ್ರತ ನೋಡಿ, ಆಹಾರಕ್ಕೆ ಸಂಬಂಧಪಟ್ಟು ಏನು ವ್ರತ ಕೈಗೊಂಡಿದ್ದೀರಿ? ಏನ್ ಕೈಗೊಂಡಿದ್ದೀರಿ? ಆಹಾರಕ್ಕೆ ಸಂಬಂಧಪಟ್ಟು ಏನು ವ್ರತ ಕೈಗೊಂಡಿದ್ದೀರಿ? ಅಲ್ರಿ, ಬೋಕ್ ಇಡ್ಬೇಕಾದ್ರೆ ಏನ್ ಬೋಕ್ ಇಡ್ತೀರಿ? ಮೊದಲು ಸಾತ್ವಿಕ ಆಹಾರ, ಶುದ್ಧ ಆಹಾರ, ಸಾತ್ವಿಕ ಆಹಾರ. ಏನೇನ್ ತಿನ್ನಂಗಿಲ್ಲ? ತಾಮಸಿಕ ಅಂತೂ ತಗೊಳಂಗೆ ಇಲ್ಲ. ಮೊಟ್ಟೆ ಮಾಂಸಾಹಾರ ಮುಟ್ಟಂಗಿಲ್ಲ. ಉಳ್ಳಾಗಡ್ಡೆ ಬೆಳ್ಳುಳ್ಳಿನೂ ತಿನ್ನಂಗಿಲ್ಲ. ಇದಿಷ್ಟು ಬಿಟ್ರೆ ಸಾತ್ವಿಕ ಆಹಾರ. ಬೇಕಾದಷ್ಟು ತರಕಾರಿ ಇದೆ, ಪಲ್ಯ ಇದೆ, ಏನದು ತಪ್ಪಲ ಏನಂತಾರೆ, ಸೊಪ್ಪು, ತರಕಾರಿ, ಬೇಳೆ, ಕಾಳು, ಜೋಳ, ಗೋಧಿ ಬೇಕಾದಂಗೆ ತಿನ್ಬೋದಲ್ಲ. ಆದ್ರೆ ಕೆಲವನ್ನ ತಿನ್ನಬಾರದು, ಮುಟ್ಟಬಾರದು. ಯಾರು ಪರಮಾತ್ಮನ ನೆನಪಿನಿಂದ ಆಹಾರ ತಯಾರು ಮಾಡ್ತಾರೋ, ಭಗವಂತನ ನೆನಪಿನಿಂದ ತಯಾರಾದ ಆಹಾರವನ್ನ ಸ್ವೀಕರಿಸಿರಿ. ತುತ್ತು ತುತ್ತಿಗೂ ಮತ್ತೆ ಭೋಗಕ್ಕಿಟ್ಟ ಮೇಲೆ ತುತ್ತು ತುತ್ತಿಗೂ ತಂದೆ ನೆನಪಿನಲ್ಲಿ ಸ್ವೀಕರಿಸಿರಿ. ಅದಕ್ಕೇನೆ ನಿಮ್ಮ ಮನೆಯವರೆಲ್ಲ ಹೋಮ್ ಮಿನಿಸ್ಟರ್ ಅವ್ರಿಗೆಲ್ಲ ಜ್ಞಾನ ಕೊಟ್ಟು ಬಿಟ್ರೆ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಆಹಾರ ಹೆಂಗ್ ತಯಾರು ಮಾಡ್ಬೇಕಂತ ಹೇಳ್ಕೊಂಡು. ಮನೆಯೊಳಗೆ ಮೇನ್ ಕಿಚನ್ ಬಹಳ ಇಂಪಾರ್ಟೆಂಟ್. ಆ ಪ್ಲೇಸ್ ಭಂಡಾರ, ಅಲ್ಲಿ ಒಳ್ಳೆ ಅವರು ಪರಮಾತ್ಮ ನೆನಪಲ್ಲಿ ಸಾತ್ವಿಕ ಆಹಾರ ಎಲ್ಲ ನಿಯಮ ಹೆಂಗಿರ್ಬೇಕು ಹೇಳ್ಕೊಬಿಟ್ರೆ ಚಂದ ತಯಾರು ಮಾಡ್ತಾರೆ. ಆಹಾರದಲ್ಲಿ ನಿಯಮ ಎಲ್ಲಿ ತನಕ? ಎಷ್ಟು ವರ್ಷ ತನಕ? ಜೀವನದ ಕೊನೆ ಉಸಿರ ತನಕನೂ ವ್ರತ. ಬಾಬಾ ಅಂತಿದ್ದಾರೆ, ಆಹಾರ ವ್ಯವಹಾರ ವಚನ ಕರ್ಮ. ವಚನಕ್ಕೆ ಏನು ನಿಯಮ ಇದೆ? ಮೆಲ್ಲಗೆ ಮಾತಾಡಿ, ಕಡಿಮೆ ಮಾತಾಡಿ, ಮಧುರವಾಗಿ ಮಾತನಾಡಿ, ಸ್ವಮಾನದಲ್ಲಿದ್ದುಕೊಂಡು ಮಾತನಾಡಿ, ಅನ್ಯರಿಗೆ ಗೌರವಯುತವಾಗಿ ಮಾತನಾಡಿ, ಸತ್ಯವಾದ ಮಾತನ್ನೇ ಆಡಿ ಅಲ್ವಾ. ಹಿತವಾಗಿ ಮಾತಾಡಿ, ಮಿತವಾಗಿ ಮಾತಿರಲಿ. ಇದು ಮಾತಿಗೆ ಸಂಬಂಧಪಟ್ಟು ಭಗವಂತ ಏನ್ ಕೊಟ್ಟಿದ್ದಾರೆ? ಪಥ್ಯ ಕೊಟ್ಟಿದ್ದಾರೆ ನಮಗೆ, ಶ್ರೀಮತ ವೃತ್ತ. ಈ ರೀತಿ ಒಂದು ಮಾತು, ಕರ್ಮ, ಆಹಾರ, ಸಂಪೂರ್ಣ ಪವಿತ್ರತೆ. ಎಷ್ಟು ದಿನದ್ದು ನಮ್ದು ವ್ರತ?
ಜೀವನದ ಕೊನೆಯ ಉಸಿರ ತನಕ. ಅಂದ್ರೆ ಭಕ್ತರು ಮಾಡೋದಕ್ಕೂ ನಮಗೂ ವ್ಯತ್ಯಾಸ ಹೇಳ್ತಿದ್ದಾರೆ ಬಾಬಾ. जब तक संगम की जीवन में जीना है तब तक मन वचन कर्म में पवित्र बनना ही है. ಸಂಗಮ ಯುಗದಲ್ಲಿ ಎಲ್ಲ ತನಕ ನಾನು ಬದುಕ್ತೀನೋ ಅಲ್ಲೇ ತನಕ ಮನ ವಚನ ಕರ್ಮದಲ್ಲಿ ನಾನು ಪವಿತ್ರವಾಗಿರ್ತೀನಿ. ನಾ ಸಿರ್ಫ್ ಬನ್ನ ಲೇಕಿನ್ ಬನಾನಾ ಬಿ ಹೈ. ಕೇವಲ ನಾವಷ್ಟೇ ಪವಿತ್ರ ಇರುವುದಲ್ಲ, ಅನ್ಯರನ್ನು ಪವಿತ್ರರನ್ನಾಗಿ ಮಾಡೋದು. तो देखो भक्तों की बुद्धि भी कम नहीं है. ಭಕ್ತರ ಬುದ್ಧಿ ನೋಡಿ, ಅವರದು ಏನು ಕಡಿಮೆ ಇಲ್ಲ. यादगार की कॉपी बहुत अच्छी की है. आप सभी सब व्यर्थ समर्पण कर समर्थ बने हो. ನಾವೆಲ್ಲರೂ ಏನ್ ಮಾಡ್ತೀವಿ? ವ್ಯರ್ಥವಾದುದನ್ನ ಎಲ್ಲವನ್ನ ಸಮರ್ಪಣೆ ಮಾಡಿ ಸಮರ್ಥ ಇರ್ತೀವಿ. ವ್ಯರ್ಥವನ್ನ ಸಮರ್ಪಣೆ ಮಾಡಿದಿರಲ್ವಾ, समर्थ इर्तीವಿ. अपने अपवित्र जीवन को समर्पण किया. ನಮ್ದು ಜೀವನ ಅಪವಿತ್ರ ಇತ್ತು, ಫುಲ್ ಪರಮಾತ್ಮನಿಗಾಗಿ ನಾವು ಅರ್ಪಣೆ ಮಾಡಿದೀವಿ. ಸಮರ್ಪಣ್, ಎಲ್ಲವನ್ನು ಅರ್ಪಿಸಿದೀವಿ. ಈ ತನು ಮನ ಧನ ನನ್ನ ಸಮಯ ಸಂಕಲ್ಪ ಬಾಬಾ ನೀನು ಹೇಗ್ ಬೇಕಂಗೆ ಡೈರೆಕ್ಷನ್ ಕೊಡು, ನೀನು ಹೇಗ್ ಬೇಕಂಗೆ ಯೂಸ್ ಮಾಡ್ಕೊ ನನ್ನನ್ನ. ನಮ್ಮನ್ನ ಏನ್ ಮಾಡಿದೀವಿ? ಬಾಬನಿಗೆ ಸಮರ್ಪಣೆ ಮಾಡಿಕೊಂಡಿವಿ. ಆಪಕಿ ಸಮರ್ಪಣತಾ ಕಾ ಯಾದಗಾರ್. ನಾವಿಲ್ಲಿ ನಮ್ಮನ್ನ ಸಂಪೂರ್ಣ ಬಾಬನಿಗೇನು ಸಮರ್ಪಣೆ ಮಾಡ್ಕೋತೀವೋ ಇದರ ಯಾದಗಾರ್ ಭಕ್ತರು ಏನ್ ಮಾಡ್ತಾರೆ? ಭಕ್ತರು ಏನ್ ಮಾಡ್ತಾರೆ? ಬಲಿ ಚಡಾತೆ ಹಿ. ಅಲ್ಲಿ ಹೋಗಿ ಹೋಗಿ ಬಲಿ ಕೊಡ್ತಾರೆ. ಲೇಕಿನ್ ಸ್ವಯಂ ಕೋ ಬಲಿ ನಹೀ ಚಡಾತೆ. ತಮ್ಮನ್ನ ಶಿವನಿಗೆ ಅರ್ಪಣೆ ಮಾಡ್ಕೊಳಂಗಿಲ್ಲ, ತಮ್ಮನ್ನ ಶಿವನ ಮುಂದೆ ಬಲಿ ಮಾಡ್ಕೊಳಂಗಿಲ್ಲ. ಯಾವ್ದೋ ಒಂದು ಪ್ರಾಣಿ ತಗೊಂಡ್ ಬಂದು ಏನ್ ಮಾಡ್ತಾರೆ? ಬಲಿ ಕೊಡ್ತಾರೆ. ಬಾಬಾ ಅಂತಾರೆ ಬಕ್ರಿಗೂ ಬಲಿ ಚಡಾದೈತೆ. ಯಾವ್ದನ್ನ? ಬಕ್ರಿಯನ್ನ ಬಂದು ಬಲಿ ಕೊಡ್ತಾರೆ. देखो कितनी अच्छी कॉपी की है. बकरे को क्यों बलि चढ़ाते? ಬೇರೆ ಪ್ರಾಣಿ ಸಿಕ್ಕಿಲ್ವಾ? ಆ ಮೇಕೆಯನ್ನೇ ತಂದು ಯಾಕೆ ಬಲಿ ಕೊಡ್ಬೇಕು? ಯಾವ್ದಾದ್ರು ಒಂದು ಪ್ರಾಣಿ ಬಡಕರೆ ಏನ್ ಸಾಯ್ಲಿಕ್ಕೆ ಹತ್ತರ ಇತ್ತು ಬಂದು ಬಲಿ ಕೊಡುದಪ್ಪ. ಹಂಗಿಲ್ಲ, ಮೇಕೆಯನ್ನೇ ಏನ್ ಮಾಡ್ತಾರೆ? ಬಲಿ ಕೊಡ್ತಾರೆ. ಯಾತಕ್ಕೆ? ಬಕರೆ ಕೋ ಕ್ಯೂ ಬಲಿ ಚढ़ाते? इसकी भी कॉपी बहुत सुंदर की है. ಅದಕ್ಕೇನೆ ಬಾಬಾ ಅಂತಾರೆ ಭಕ್ತೋं की बुद्धि भी कम नहीं है. ಭಕ್ತರ ಬುದ್ಧಿ ಯಾವ ಕಾರಣಕ್ಕೂ ಕಡಿಮೆ ಇಲ್ಲ. ತಮ್ಮನ್ನ ಬಲಿ ಕೊಡ್ಲಿಕ್ಕೆ ತಯಾರಿಲ್ಲ, ಮತ್ತೊಂದು ಪ್ರಾಣಿಯನ್ನ ಬಲಿ ಕೊಡ್ತಾರೆ. ಆಮೇಲೆ ಯಾವ್ಯಾವ ಪ್ರಾಣಿ ಅಲ್ಲ ಬಕ್ರನ್ನೇ ತರ್ತಾರೆ. ಇದು ಎಂತ ಸುಂದರವಾಗಿ ಕಾಪಿ ಮಾಡಿದ್ದಾರೆ. ಬಕ್ರ ಕ್ಯಾ ಕರ್ತಾ? ಮೇ 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 ಕರ್ತಾ ಹೇನಾ? ಹೆಂಗ್ ಕೂಗ್ತದೆ ಹೇಳಿ? ಹಾ ನೋಡಿ, ಹಂಗ್ ಕೂಗ್ತದೆ ಅದು. ಅಂದ್ರೆ ಅವ್ರು अपना क्या समर्पण किया? आपने क्या समर्पण किया? ಈಗ ನಾವು ಬಾಬನ ಮುಂದೆ ಏನ್ ಸಮರ್ಪಣೆ ಮಾಡಿದೆವು? ಮೈ 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 ದೇಹಾಭಿಮಾನ್ ಮೈಪನ್ ಸಬ್ ಸಮರ್ಪಣ್. ನಾವು ಅರ್ಪಣೆ ಮಾಡಿದ್ವಿ ಯಾವ್ದು ಬಾಬನಿಗೆ? ದೇಹಾಭಿಮಾನ. ದೇಹಾಭಿಮಾನದಲ್ಲಿ ಬಂದ್ರೆ ನಾನು 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 ನಂದು 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 ಮೈ ಮತ್ತೆ ಮೆರ ಎಲ್ಲವನ್ನು ಬಾಬಾ ನಂದೇನೂ ಇಲ್ಲ, ಶಿವನೇ ಎಲ್ಲವೂ ನಿಂದೆ, ನೀನ್ ಹೆಂಗ್ ನಡೆಸ್ತೀಯೋ ನಡೆಸು, ನೀನ್ ಹೇಳ್ದಾಗ ನಾನು ನಡಿತೀನಿ. ನಮ್ಮನ್ನ ಫುಲ್ಲು ಭಗವಂತನಿಗೆ ಅರ್ಪಣೆ ಮಾಡ್ಕೋತೀವಿ. ಬಾಬಾ ತಿಳಿಸ್ತಿದಾರೆ ನಾವು ಮೈ 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 ಅನ್ನೋದು ಇಲ್ವೇ ಇಲ್ಲ. ಈಗ ನಾನು 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 ಅನ್ನೋದು ಇಲ್ವೇ ಇಲ್ಲ. ದೇಹಾಭಿಮಾನ ಮೈಪನ್ देहाभिमान आता है. जो देहाभिमान सभी विकारों का बीज है. ದೇಹಾಭಿಮಾನ ಎನ್ನುವುದು ಎಲ್ಲಾ ವಿಕಾರಿ ಗುಣಗಳಿಗೆ ಬೀಜ. ದೇಹ ಪ್ರಜ್ಞೆ ಇದ್ರೇನೆ ಕಾಮ ವಿಕಾರ, ದೇಹ ಪ್ರಜ್ಞೆ ಇದ್ರೇನೆ ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ದುಃಖ, ಟೆನ್ಷನ್, ಅಳೋದು ಎಲ್ಲ ಯಾವಾಗ? ಎಲ್ಲ ದೇಹಾಭಿಮಾನ ಇದ್ದಾಗ. ನನ್ನ ಆತ್ಮ, ನಾನು ಜ್ಯೋತಿ ಸ್ವರೂಪ, ನಾನು ಪರಮಾತ್ಮನ ಅತಿ ಪ್ರೀತಿಯ ಮಗುವಾಗಿದ್ದೇನೆ, ನಾನು ಶಾಂತ ಸ್ವರೂಪಾತ್ಮ,
ನಾನು ಪವಿತ್ರ ಸ್ವರೂಪಾತ್ಮ. ನೋಡ, ಆತ್ಮ ಸ್ವರೂಪಕ್ಕೆ ಬನ್ನಿ. ದುಃಖನೂ ಇಲ್ಲ, ಚಿಂತೆನೂ ಇಲ್ಲ, ಟೆನ್ಷನ್ ಇಲ್ಲ. ಆತ್ಮ ಆತ್ಮ ಅಂತ ನೋಡಿದರೆ ಕಾಮ ವಿಕಾರ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ. ಅದಕ್ಕೋಸ್ಕರ ದೇಹಾಭಿಮಾನ ಎಲ್ಲ ವಿಕಾರಿ ಗುಣಗಳು ಬರ್ಲಿಕ್ಕೆ ಬೀಜ. ದೇಹಾಭಿಮಾನವನ್ನ ತೆಗೆದು ನನ್ನ ಆತ್ಮ ಅಂತ ಆತ್ಮಾಭಿಮಾನಿ ಆಗ್ಬಿಟ್ರೆ ಸಹಜವಾಗಿ ನಾವು ಬಾಬನ ಮುಂದೆ ಸಮರ್ಪಣೆ ಆದಂತೆ. ಮೈ ಮೈ ಅನ್ನುವಂಥದ್ದನ್ನ ನಾವು ಸಮರ್ಪಣೆ ಮಾಡಿದಂತೆ. बाप दादा ने पहले भी सुनाया कि सर्व समर्पित होने में ये देहभान का मैपन ये रुकावट डालता है. ಸರ್ವ ಸಮರ್ಪಣೆ ಆಗುವುದರಲ್ಲಿ ದೊಡ್ಡ ತಡೆ ಯಾವುದಂದ್ರೆ ಮೈಪನ್. ನಾನು ನಾನು ಅನ್ನೋದೇ ಬಹಳ ದೊಡ್ಡ ತಡೆ. ಕಾಮನ್ मैपन, मैं देह हूं, देह के संबंध का मैपन, देह के पदार्थों का मैपन. ಸಮರ್ಪಣ तो ಸಹಜ, ದೇಹದ ಸಮರ್ಪಣೆ ಆದ್ರೂ ನನ್ ದೇಹ, ನನ್ ಕಾಲು, ನನ್ ಕೈ ಅಂತೀವಿ. ಇನ್ನೊಮ್ಮೆ ಬಾಬಾ ಅಂದಾರೆ, ಒಂದು ಮನೆಯನ್ನ ಮತ್ತೊಬ್ಬರಿಗೆ ದಾನ ಕೊಟ್ಟೆವು. ಒಂದು ಮನೆಯನ್ನ ಮತ್ತೊಬ್ಬರಿಗೆ ದಾನ ಕೊಟ್ಟ ಮೇಲೆ ಅದರದ್ದು ಕಿಟಕಿ ನಂದು, ಬಾಗಿಲು ನಂದು ಅಂತೀರಾ? ಕಿಟಕಿ ಬಾಗಿಲು ಸಹಿತ ಅವರದಾಯ್ತೋ ಇಲ್ಲ? ಹಾಗೇನೆ ಶಿವನಿಗೆ ಏನಂತೀವಿ? ಬಾಬಾ, ಈ ತನು ನಿನ್ನದು, ತನು ನಿನ್ನದು ಅಂತಂದ ಮೇಲೆ ಮತ್ತೆ ನನ್ನ ಕಣ್ಣು, ನನ್ನ ಬಾಯಿ ಅದೆಲ್ಲಿಂದ ನನ್ನದು ಬಂತು? ತನು ನಿನ್ನದಂದ ಮೇಲೆ ಎಲ್ಲವೂ ಬಂತು. ನನ್ನದನ್ನೋದು ಏನೂ ಇಲ್ಲ, ಎಲ್ಲವೂ ಸಹ ನಿನ್ನದೇ ಬಾಬಾ. ಈತನು ನಿನ್ನದು, ಮನ ನಿನ್ನದು ಅಂದ ಮೇಲೆ ಅವನ ಡೈರೆಕ್ಷನ್ ಪ್ರಕಾರನೇ ಇವೆಲ್ಲವೂ ಸಹಿತ ನಡೆಯತಕ್ಕದ್ದು. ದೇಹಿಕ ಸಂಬಂಧವನ್ನೇನ್ ಮಾಡ್ತೀವಿ? ಇವ್ರು ನನ್ನ ತಂದೆ, ನನ್ನ ತಂಗಿ, ಮತ್ತೆ ಪುನಃ ನನ್ನದಂತ ಎಲ್ಲಿಂದ ಬಂತು? ಎಲ್ಲ ಭಗವಂತಂದು. ಇವರೆಲ್ಲರೂ ಬಾಬನ ಮಕ್ಕಳು. ಈ ಶರೀರನ ಸಹಿತ ಪರಮಾತ್ಮನ ಸೇವೆಗಾಗಿ ದೇಹದ ಪದಾರ್ಥ ಅಲ್ವಾ? ದೇಹಕ್ಕೆ ಸಂಬಂಧಪಟ್ಟು ಎಷ್ಟೋ ವಸ್ತುಗಳನ್ನ ಇಟ್ಕೊಂಡಿರ್ತೀವಿ. ಪುಸ್ತಕ ಯಾರ್ದು? ನಂದು. ಬಾಬಾ ಎಲ್ಲ ನಿಂದಿನಿಂದ ಅಂದ್ಮೇಲೆ ಪುಸ್ತಕ ಯಾರ್ದು ಏನ್ ಮಾಡ್ತೀವಿ? ನಂದು ಅಂತ. ಪದಾರ್ಥಗಳನ್ನು ನನ್ನದನ್ನೋದು, ದೇಹದಾರಿ ಸಂಬಂಧಿಕರನ್ನು ನನ್ನದನ್ನೋದು, ನಂತರ ನಾನು ಅನ್ನೋದು. ಬಾಬಾ ಅಂತಾರೆ ಇದು ಮೈಪನ್ನ ಸಂಪೂರ್ಣ ಸಮರ್ಪಣ್. ಸಹಜೇನ? ಎಲ್ಲ ಬಾಬಾನೆ. ಇಷ್ಟನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಎಲ್ಲಾ ಸಂಬಂಧ ನಿನ್ನದು. ಭಗವಂತ ನನ್ನದನ್ನೋದು ಏನೂ ಇಲ್ಲ. ಇದು ಬಹಳ ಮಹೀನ್ ಮಾತು. ಯಹ ಮೋಟಾ ಮೈಪಂತು ಖತಮ್ ಹೋನಾ ಸಹಜ. ಮೇಲ್ನೋಟದಲ್ಲಿರುವಂತ ನಾನು 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 ಅದು ಯಾವ ಮಕ್ಕಳಿಗೂ ಇಲ್ಲ. ಅವೆಲ್ಲವೂ ಖತಮ್ ಆಗುವಂಥದ್ದು ಸಹಜ. ಆದರೆ ಮಹೀನ್ ರೂಪದಲ್ಲಿ ನನ್ನತನ ಇದೆ. ಮೈಪನ್ ಮೇ ಬಿ ಅತಿ ಸೂಕ್ಷ್ಮ ಮಹೀನ್ ಹೋತಾ ಜಾತಾ ಹೈ. ये मोटा मैपन खत्म होना सहज है, लेकिन महीन मैपन जो परमात्मा जन्म सिद्ध अधिकार द्वारा विशिष्टताएं प्राप्त होती है, बुद्धि का वरदान, ज्ञान स्वरूप बनने का वरदान, सेवा का वरदान और विशेषताएं, ये सब प्रभु देन है. उसका अगर मैपन आता तो इसको कहा जाता है महीन मैपन. ಮೋಟಾ ರೂಪದ ಮೈಪನ್ ಯಾವುದು? ನನ್ನ ಶರೀರ, ಇದು ನನ್ನ ಮನೆ, ನನ್ನ ಮಕ್ಕಳು, ನನ್ನ ಪದಾರ್ಥ, ಇದು ಮೋಟಾ ರೂಪ. ಇದು ಬೇಕಾದ್ರೆ ಬಾಬಾ ಎಲ್ಲವೂ ನಿನ್ನು ಅಂತ ಅನ್ಬೋದು. ಆದರೆ ಕೆಲವು ಸೂಕ್ಷ್ಮ ರೂಪದ ಮೈಪನ್ ಇದೆ. ಏನಂತಂದ್ರೆ ಪರಮಾತ್ಮ ಜನ್ಮ ಸಿದ್ಧ ಅಧಿಕಾರದ ರೂಪದಲ್ಲಿ ನಮಗೆ ಎಷ್ಟೋ ವಿಶೇಷತೆಯನ್ನ ಕೊಟ್ಟಿದ್ದಾರೆ. ಯಾರು ಕೊಟ್ಟದ್ದು ವಿಶೇಷತೆ? ಅದು ಅವನ ಮಗುವಾದ ಮೇಲೆ ಪರಮಾತ್ಮ ಕೊಟ್ಟಂತ ವಿಶೇಷತೆ. ಬುದ್ಧಿಯ ವರದಾನ. ಎಂತ ಸ್ವಚ್ಛ ಬುದ್ಧಿ, ಎಷ್ಟು ನಾಲೆಜ್ ಅನ್ನ ಅರ್ಥೈಸಿಕೊಳ್ಳುವಂತ ತಾಕತ್ತಿದೆ ನಮ್ಮ ಹತ್ರ.
ಎಷ್ಟು GB ಇದು? ಎಷ್ಟು ಸ್ಟೋರೇಜ್? ಎಷ್ಟು ಜ್ಞಾನ ತಿಳ್ಕೊಂಡೆವು? ಸರಿ, ಜ್ಞಾನ ಸ್ವರೂಪ ಬನ್ನೇ ಕಾ ವರದಾನ್. ಭಗವಂತ ಕೊಟ್ಟಂತ ಜ್ಞಾನ ಸ್ವರೂಪರು ನಾವು, ಬರೇ ಹೇಳ್ಕೊಂಡು ನಡೆಯೋರಲ್ಲ. सुनना है फिर नहीं, सुनना है, धारण करना है, फिर सुनाना है. ಕೇಳಬೇಕು, ಧಾರಣೆ ಮಾಡಬೇಕು, ಮತ್ತೆ ಬೇರೆಯವರಿಗೆ ಹೇಳಬೇಕು. ಹಾಗಾದ್ರೆ ಧಾರಣೆ ಮಾಡಿದೆ ನಾನು, ನನ್ನ ಹತ್ರ ವಿಶೇಷತೆ ಬಂತು, ಬಹಳ ಚಂದ ಕ್ಲಾಸ್ ಮಾಡ್ತೀನಿ, ಬಹಳ ಚಂದ ಜ್ಞಾನ ಇದೆ ನನ್ನ ಹತ್ರ, ನನ್ನದು ಜ್ಞಾನ, ನಾನ್ ಚಂದ ಹೇಳ್ತೀನಿ. ಯಾರ್ದು ಜ್ಞಾನ? ಯಾರು ಕೊಟ್ಟದ್ದು? ಎಲ್ಲಿಂದ ಬಂತು? ನಿಮ್ದೆಲ್ಲಿಂದ ಬಂತು? ಆ ರೀತಿ ಮೈಪನ್ ಬರ್ತದಲ್ಲ, ಅದು ಸೂಕ್ಷ್ಮ ಮೈಪನ್. ಜ್ಞಾನ ಸ್ವरूप बनने का वरदान, सेवा का वरदान, सेवा का विशेषताएं, यह सब प्रभु देन है. ಎಷ್ಟು ಚಲೋ ಸೇವೆ ಮಾಡ್ತೀವಿ, ಎಷ್ಟು ಚಂದ ಬುದ್ಧಿ ಉದಿಸ್ತೀವಿ, ಎಷ್ಟು ಚಲೋ ಓಡಾಡ್ಕೊಂಡೆಲ್ಲ ಸರ್ವಿಸ್ ಮಾಡ್ತೀವಿ. ಬಾಬಾ ಅಂತಾರೆ, ಈ ಜ್ಞಾನ ಅಥವಾ ನಮ್ಮ ದಿವ್ಯ ಬುದ್ಧಿ ಅಥವಾ ನಮ್ಮ ಹತ್ರ ಇರುವಂತ ವಿಶೇಷತೆ, ನಾವು ಮಾಡುವಂತ ಸೇವೆ, ಇವು ಎಲ್ಲವೂ ಪರಮಾತ್ಮನ ಮಕ್ಕಳಾದ ಮೇಲೆ ಭಗವಂತನಿಂದ ನಮ್ಗೆ ಸಿಕ್ಕಿದ ಜನ್ಮ ಸಿದ್ಧ ಅಧಿಕಾರ ಇದು. ಅವನು ಕೊಟ್ಟಂತಹ ದೇನ್, ಅವನು ಕೊಟ್ಟಂತಹ ವರದಾನ ಇದು, ನನ್ನದು ಅಲ್ಲ. ಅದ್ರಲ್ಲಿ ನನ್ನದು ಅಂತೀವಿ ಅಂದ್ರೆ ಅದು ಮಹೇನ್ ಮೈಪನ್. ಮೈ ಜೋ ಕರ್ತಾ ಮೈ ಜೋ ಕೇತಾ ವಹಿ ಟೀಕ್ ಹೈ, ವಹಿ ಹೋನಾ ಚಾಹಿಯೆ. ನಾನೇನು ಹೇಳ್ತಿದ್ದೀನೋ ಕರೆಕ್ಟ್ ಹೇಳ್ತಿದ್ದೀನಿ, ನಾನು ಹೇಳ್ದಂಗೆನೆ ಆಗ್ಬೇಕು. यह रॉयल मैपन उड़ती कला में जाने के लिए बोझ बन जाता है. ಈ ರಾಯಲ್ ರೂಪದ ನನ್ನತನ ಹಾರುವ ಕಲೆಯ ಅನುಭವ ಮಾಡಲಿಕ್ಕೆ ದೊಡ್ಡ ತಡೆ, ದೊಡ್ಡ ಭಾರ. तो बाप कहते इस मैपन का भी समर्पण. ಏನ್ ಮಾಡ್ಬೇಕೀಗ? ಈ ನನ್ನತನದ ಸಮರ್ಪಣೆಯನ್ನ ಮಾಡಿ. ಪ್ರಭು ದೇನ್ ಮೇ मैपन नहीं होता, ನಾ ಮೈ ನಾ ಮೇರಾ. ಪರಮಾತ್ಮ ಕೊಟ್ಟಂತಹ ಉಡುಗೊರೆ ಇದು. ಈಗ ನಾವು ಚಂದ ಜ್ಞಾನ ಹೇಳ್ತೀವಿ, ಈಗ ಏನ್ರಿ ಅಕ್ಕೋರು ಎಷ್ಟು ಚಂದ ಜ್ಞಾನ ಹೇಳ್ತಾರ್ರಿ, ನೀವೇನ ಹೊಗಳಿದ್ರೆ ನಯ ಪೈಸೆ ಎಷ್ಟು ನಮ್ಗೇನು ಆನಂದ ಆಗುದಿಲ್ಲ. ಯಾಕೆ? ಇದು ನಮ್ದು ಅಲ್ವೇ ಅಲ್ಲ, ಅದು ಇದು ನಾಲೆಜ್ ನಮ್ದು ಅಲ್ವೇ ಅಲ್ಲ. ಯಾರು ಕೊಟ್ಟದ್ದು? ಬಾಬಾ ಕೊಟ್ಟಂತ ನಾಲೆಜ್. ಆ ನಾಲೆಜ್ ಅನ್ನ ಕೇಳಿ 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 ಆನಂದಾಗಿ ಬುದ್ಧಿಯಲ್ಲಿ ಧಾರಣೆಯಾಗಿ ಜೀವನದಲ್ಲಿ ಆ ರೀತಿ ನಡ್ಕೊಂಡಾಗ ನಶೆಯಿಂದ ಏನ್ ಮಾಡ್ತೀವಿ? ಬೇರೆಯವರಿಗೆ ಹೇಳಲಿಕ್ಕೆ ಶುರು ಮಾಡ್ತೀವಿ. ಬಾಬಾ ಹೇಳ್ತಾರೆ, ಇದು ಈ ಪ್ರಕಾರದಲ್ಲಿಯೂ ಮೈಪನ್ ಬರಬಾರದು. ಪ್ರಭು ದೇನ್, ನಮ್ಮ ಹತ್ರ ಏನೊಂದು ವಿಶೇಷತೆ ಇದೆ, ಅದು ಪರಮಾತ್ಮ ಕೊಟ್ಟಂತಹ ಉಡುಗೊರೆ, ಅದು ನನ್ನದಲ್ಲ. ಪ್ರಭು ದೇನ್, ಪ್ರಭು ವರದಾನ್, ಪ್ರಭು ವಿಶೇಷತಾ. तो आप सबकी समर्पणता कितने महीने हैं ಚೆಕ್ ಕಿಯಾ? ಗೊತ್ತಾಯ್ತಾ? ಸಂಪೂರ್ಣ ಸಮರ್ಪಣೆ ಅಂದ್ರೆ ನಾವು ಮಕ್ಕಳು ಮಾಡುವಂಥದ್ದು. ಯಾವುದಕ್ಕೆ ಸಮರ್ಪಣೆ ಅಂತ ಕರೆಯಲಾಗ್ತದೆ? ಚೆಕ್ ಮಾಡಿದ್ದೀರಾ? ಹೋಗಿ ಒಂದು ಮೇಕೆಯನ್ನ ಬಲಿ ಕೊಟ್ಬಿಟ್ರೆ ಮುಗಿದಿಲ್ಲ. ಅದೇನ್ ಪಾಪ, ಆ ಪ್ರಾಣಿ ಏನು ಯಾತಕ್ಕೋಸ್ಕರ? ಇವನಿಗೇನೆ ಮೊದಲು ತಿನ್ಲಿಕ್ಕೆ ಬೇಕಾಗಿದೆ ಕಾಣ್ತದೆ. ಅದಕ್ಕೆ ಒಯ್ದು ಏನ್ ಮಾಡ್ತಾನೆ, ದರ ದರ ಅಂತ ಹೇಳ್ಕೊಂಡು ಹೋಗಿ ದೇವರ ಹೆಸರೇ ಬಲಿ ಕೊಡ್ತಾನೆ. ಅವರು ಕೊಡುವ ಬಲಿ ಏನು? ನಾವು ಮಾಡುವಂತ ಬಲಿ ಏನು? ಅವ್ರು ಮೇ ಅಂತ ಕೂಗುವಂತ ಆ ಸಾಧು ಪ್ರಾಣಿಯನ್ನ ಏನ್ ಮಾಡ್ತಾರೆ? ಬಲಿ ಕೊಡ್ತಾರೆ. ಆದ್ರೆ ಏನ್ ಬಲಿ ಕೊಡ್ಬೇಕು? ನಾನು 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 ಅಂತ ಈ ಮನುಷ್ಯ ಸೊಕ್ಕಿದೆಲ್ಲ ಅವಂತರ, ಅದನ್ನ ಏನ್ ಮಾಡ್ಬೇಕೀಗ? ಅದನ್ನ ಬಲಿ ಕೊಡಬೇಕು. ಅದು ಸಮರ್ಪಣೆ. साधारण मैपन व रॉयल मैपन दोनों का समर्पण किया है. ಸಾಧಾರಣ ಮೈಪನ್ ಯಾವ್ದಾದ್ರು? ಸಾಧಾರಣ ಮೈಪನ್ ನನ್ನ ಶರೀರ, ನನ್ನ ಸಂಬಂಧಿಕರು, ಇದು ನನ್ನ ಪದಾರ್ಥ, ಇದು ನಂದು ವಸ್ತು, ಇದು ಸಾಧಾರಣ ಮೈಪನ್. ಮಹೀನ್ ಮೈಪನ್ ಯಾವುದು? ಬಾಬನಿಂದ ದೊರೆತಂತಹ ವಿಶೇಷತೆ, ಭಗವಂತನಿಂದ ಕೊಟ್ಟಂತಹ, ಅವನಿಂದ ದೊರೆತಂತಹ ವರದಾನ ರೂಪದಲ್ಲಿ ಸಿಕ್ಕಿದಂತಹ ಜ್ಞಾನ, ವರದಾನ ರೂಪದಲ್ಲಿ ಸಿಕ್ಕಿದಂತಹ ದಿವ್ಯ ಬುದ್ಧಿ, ಇವೆಲ್ಲವೂ ಪರಮಾತ್ಮನ ಏನಾಗಿದೆ?
ಕೊಡುಗೆಯಾಗಿದೆ. ಅದನ್ನ ನನ್ನ ಅಂತ ಅಂದುಬಿಟ್ರೆ ಇದು ಮಹೀನ್ ಮೈಪನ್. ಎರಡನ್ನು ಸಮರ್ಪಣೆ ಮಾಡಿದಿರಾ? ಕರ್ನಾಟಕ ಪಡೆಗನ ಇದು ಎರಡನ್ನು ಸಹಿತ ಸಮರ್ಪಣೆ ಮಾಡ್ಲೇಬೇಕಲ್ವಾ? आप लोग आपसे भी आपस में हंसी में कहते हो ना मरना तो पड़ेगा ही. ಪರಸ್ಪರ ಮಾತಾಡ್ತೀವಲ್ಲ, ಏನ್ ಮಾಡುದು, ಇವೆಲ್ಲದರಿಂದ ಎರಡರಿಂದಲೂ ಸಹಿತ ನಾವು ಸಾಯಲೇಬೇಕಾಗ್ತದೆ. ಲೇಕಿನ್ ಮರ್ನ ಭಗವಾನ್ ಕಿ ಗೋದಿ ಮೇ ಜೀನಾ ಹೇ. ಇದು ಸಾಯದಂದ್ರೆ ಸಾಯದಲ್ಲ, ಭಗವಂತನ ಮಡಿಲಿನಲ್ಲಿ ನಾನು ಬೆಳೆದಂತೆ ಬದುಕಿದಂತೆ. यह मरना मरना नहीं है, 21 जन्म देवात्माओं के गोदी में जन्मना है. 21 ಜನ್ಮ ದೇವಾತ್ಮಗಳ ಮಡಿಲಿನಲ್ಲಿ ನನ್ನ ಜನ್ಮ ಆಗ್ತದೆ. ಇದು ಸಾವಲ್ಲ, ಭಗವಂತನ ಮಡಿಲಲ್ಲಿ ನಮ್ಮ ಬದುಕು ಇದು. ಈ ರೀತಿ ನಾನು ನನ್ನದ್ರಿಂದ ಸತ್ರೇನೆ ಯಾರ ಮಡಿಲಲ್ಲಿ ಇರ್ತೀವಿ? ಪರಮಾತ್ಮನ ಮಡಿಲಲ್ಲಿ ಇರ್ತೀವಿ. ಬಾಬಾ ಹೇಳ್ತಿದಾರೆ, ಬಾಬಂದಿದು, ಬಾಬಂದೇ ಶರೀರ, ಬಾಬನೇ ಕೊಟ್ಟ ಜವಾಬ್ದಾರಿ, ಇದು ಬಾಬನೇ ತುಂಬಿದಂತ ವಿಶೇಷತೆ, ಇದು ಬಾಬಂದೇ ಜ್ಞಾನ ಏನಂತೀವಿ? ನನ್ನದೇನಾಯ್ತು ಅಲ್ಲಿಗೆ ಹೋಗೇ ಬಿಡ್ತದೆ. ಆದ್ರಿಂದ 21 ಜನ್ಮ ದೇವಾತ್ಮಗಳ ಮಡಿಲಿನಲ್ಲಿ ಜನ್ಮ ತಗೋತೀವಿ. ಈ ಜನ್ಮನು ಬಾಬನ ಮಡಿಲಿನಲ್ಲಿ ನಾವು ಇರ್ತೀವಿ. ಆದ್ರಿಂದ ಖುಷಿ ಖುಷಿಸೆ ಸಮರ್ಪಿತ ಹೋತೆ ಹೊನ. ಇದು ನಮ್ಗೆ ಗೊತ್ತಿದೆ, ಅದಕ್ಕೆ ನಾವ್ ಏನ್ ಮಾಡ್ತೀವಿ? ಖುಷಿ ಖುಷಿಯಲ್ಲಿ ಸಮರ್ಪಣೆ ಆಗ್ತೀರಲ್ವಾ? ಚಿಲ್ಲಾಕೆ ತು ನೈ ಹೋತೆ, ಚಿಲ್ಲಾಕೆ ತು ನೈ ಹೋತೆ. ಅಯ್ಯೋ ಹಿಂಗ್ ಮಾಡ್ಬೇಕಾ, ಹಿಂಗ್ ಚೇಂಜ್ ಆಗ್ಬೇಕಾ, ಇಲ್ಲಿ ಅದು ಹೆಂಗ್ ಸಾಧ್ಯ? ಕಷ್ಟಪಟ್ಕೊಂಡು ಹಂಗ್ ಮಾಡ್ತೀರಾ? ಬಲಿ ಯಾವಾಗ್ಲಿ ಹೆಂಗಿರ್ಬೇಕು ಹೇಳಿ? ಬಲಿ ಹೆಂಗಿರ್ಬೇಕ? ಅವ್ರ ಮೇಕೆ ತಗೊಂಡ್ ಬರ್ತಾರ, ಎಷ್ಟು ಪ್ರೀತಿ ಮಾಡಿ ತಗೊಂಡ್ಬರ್ತಾರ, ಒಂದೇ ಪೆಟ್ಟಿಗೆ ಸಾಯ್ಬೇಕದ. ಚಿಲ್ಲಾಕಿ ಅಲ್ಲ, ಅದು ಒಂದ್ ವೇಳೆ ನರಳಾಡಿ ಅದನ್ನ ಜಜ್ಜಿ ಕುತ್ತಿ ಕತ್ತಿಯಲ್ಲಿ ಏನು ಕೊಯ್ದು ಆ ಟೈಪ್ ಅಲ್ಲ. ಒಂದು ದಕ್ಕ ದೊಡ್ಡ ಕೂಡ ಅದು ಬಲಿ. ಬಾಬಾ ಅಂತಾರೆ ಭಕ್ತಿ ಮೇ ಬಿ ಚಿಲ್ಲಾಯ ಹುವಾ ಬಲಿ ಸ್ವೀಕಾರ ನೈ ಹೋತಿ. ಒಂದ್ ವೇಳೆ ಚೂರ್ ಹಿಂಗ್ ಮಾಡಿ ಅದನ್ನ ನರಳಾಡಿ ಸತ್ತರೆ ಅದು ಬಲಿ ಅಂತ ಕರೆಯಲಾಗುವುದಿಲ್ಲ. तो जो खुशी से समर्पित होते हद के मैं और मेरे में वो जन्म जन्म वर्ष के अधिकारी बन जाते ही. ಯಾರು ಖುಷಿ ಖುಷಿಯಿಂದ ಸಮರ್ಪಿತ ಆಗ್ತಾರೋ, ನಂದೇನಿಲ್ಲ ಎಲ್ಲ ಬಾಬಾ. ಇವತ್ತಿನಿಂದ ನಾನು ಬಾಬಾ ಹೇಳ್ದಂಗೆ ಇದ್ದು ಬಿಡ್ತೀನಿ. ನನ್ನ ಬುದ್ಧಿಗೆ, ಮನಸ್ಸಿಗೆ, ಮಾತಿಗೆ, ಕರ್ಮಕ್ಕೆ ಎಲ್ಲದಕ್ಕೂ ಬಾಬನ ಡೈರೆಕ್ಷನ್ ಇದೆ. ಅವನ್ ಹೇಗೆ ಹೇಳ್ತಾನೋ ಹಂಗೆ ಫುಲ್ ಲೈಫ್ ಅನ್ನ ಬಾಬಾಕ್ಕೂ ಹವಾಲೆ ಕರ್ದೇನಾ. ಬಾಬಾ ಅಂತಾರೆ ಆವಾಗ ಹದ್ದಿನ ನಾನು ಮತ್ತೆ ನನ್ನದು ಸಮಾಪ್ತಿ ಆಗ್ತದೆ. ಜನ್ಮ ಜನ್ಮ ವರ್ಷಕ್ಕೆ ಅಧಿಕಾರಿ ಬಂಜಾತೆ ಹೋ. ಇದು ಒಂದು ಜನ್ಮ ನಾವು ಬಲಿಹಾರಾದರೆ ಜನ್ಮ ಜನ್ಮಾಂತರ ತನಕ ಬಾಬನ ಆಸ್ತಿಗೆ ನಾವು ಅಧಿಕಾರಿಗಳಾಗ್ತೀವಿ. ಚೆಕ್ ಕರ್ನ ಅರ್ಥ ಆಯ್ತಾ? ಚೆಕ್ ಮಾಡ್ಕೊಳ್ಳಿ. किसी भी व्यर्थ संकल्प, व्यर्थ बोल, व्यर्थ चलन के परिवर्तन करने में खुशी से परिवर्तन करते या मजबूरी से? बाबा ಕೇಳ್ತಿದ್ದಾರೆ, ವ್ಯರ್ಥ ಸಂಕಲ್ಪವನ್ನ ಪರಿವರ್ತನೆ ಮಾಡ್ಕೋಬೇಕು, ವ್ಯರ್ಥ ಮಾತನ್ನ ಪರಿವರ್ತನೆ ಮಾಡ್ಕೋಬೇಕು, ವ್ಯರ್ಥ ಚಲನವಲನವನ್ನ ಪರಿವರ್ತನೆ ಮಾಡ್ಕೋಬೇಕು. ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಚಲನವಲನ, ಇದನ್ನ ಖುಷಿ ಖುಷಿಯಿಂದ ಪರಿವರ್ತನೆ ಆಗ್ತೀರಿ? ಖುಷಿ ಖುಷಿಯಿಂದ ಪರಿವರ್ತನೆ ಆಗ್ತೀರಾ? ಮೊಹಬ್ಬತ್ ಮೇ ಪರಿವರ್ತನೆ ಹೋತೆ ಯಾ ಮೇಹನತ್ ಸೆ ಪರಿವರ್ತನೆ ಹೋತೆ? ಕಷ್ಟಪಟ್ಟು ಪರಿಶ್ರಮದಿಂದ ಚೇಂಜ್ ಆಗ್ತಿರೋ ಅಥವಾ ಭಗವಂತ ಹೇಳಿದನಂತೇಳಿ ಪ್ರೀತಿಯಿಂದ ಚೇಂಜ್ ಆಗ್ತಿರೋ? जब आप सभी बच्चों ने जन्म लेते ही अपने जीवन का ऑक्युपेशन यही बनाया. ನಾವು ಬೈ ಬರ್ತ್ ಹುಟ್ಟಿದ ಕೂಡಲೇ ನಮ್ಮ ಜೀವನದ ಆಕ್ಯುಪೇಷನ್ ಏನು? ವಿಶ್ವ ಪರಿವರ್ತನ್ ಕರ್ನೆ ವಾಲೆ, ವಿಶ್ವ ಪರಿವರ್ತಕ್. ನಮ್ಮ ಜೀವನದ ಆಕ್ಯುಪೇಷನ್ ವಿಶ್ವ ಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತಕ, ವಿಶ್ವ ಪರಿವರ್ತನ್ ಕರ್ನೆ ವಾಲೆ ಅಥವಾ ವಿಶ್ವ ಪರಿವರ್ತಕ, ವಿಶ್ವವನ್ನ ಬದಲು ಮಾಡುವವರು ಅಥವಾ ವಿಶ್ವ ಪರಿವರ್ತಕರು. आप सबका ब्राह्मण जन्म का ऑक्युपेशन है ना? पक्का
ನಾನು ವಿಶ್ವ ಪರಿವರ್ತಕ, ವಿಶ್ವ ಪರಿವರ್ತನೆ ಮಾಡೋನು, ನನ್ನ ಕೆಲಸನೇ ಅದು, ಪಕ್ಕ ಹತ್ತುಟ. ಅಷ್ಟೊತ್ತಿಗೆ ಬಾಬನ ಮುಂದೆ ಎಲ್ಲರೂ ಜೆಂಡ ಹಿಡ್ಕೊಂಡಿದ್ರು. ಜೆಂಡ ಹಿಲಾ ರಹಿ, ಎಲ್ಲ ಮಕ್ಕಳು ಏನ್ ಮಾಡ್ತಿದ್ದಾರೆ? ಜೆಂಡವನ್ನ ಅಲುಗಾಡಿಸ್ತಿದ್ದಾರೆ. ಹಾ, ಬಹುತ್ ಅಚ್ಚ ಆಜ್ ಜೆಂಡೋಂ ಕಾ ದಿನ ಹೈ. ಯಾಕಂದ್ರೆ ಶಿವರಾತ್ರಿ ಅಲ್ವಾ? ಶಿವರಾತ್ರಿ ಅಂದಕೊಳ್ಳೆ ಎಲ್ಲಿ ನೋಡಿದ್ರು ಏನು ಬಾಬಂದು ಜೆಂಡ. ನೀವು ನಾಳೆ ಶಾಂತಿ ಯಾತ್ರೆಗೆ ಬಂದ್ರೆ ನೀವು ಬೈಕಿಗೆ ಜೆಂಡ, ಕಾರಲ್ಲಿ ಬಂದ್ರೆ ಕಾರಿಗೆ ಜೆಂಡ, ಆಮೇಲೆ ಮುಂದಕ್ಕೆ ನಡ್ಕೊಂಡು ಹೋಗೋರ ಕೈಯಲ್ಲಿಯೂ ಏನೋ ಜೆಂಡ, ಧ್ವಜಾರೋಹಣ ಮಾಡಿದ್ರು ಏನೋ ಜೆಂಡ. ನಾಳೆ ನಮ್ದು ಎಕ್ಸಿಬಿಷನ್ ಇದೆ, ಅಲ್ಲಿನೂ ಮೊದಲು ಆಚೆ ಈಚೆ ಕಟ್ಟುದು ಯಾವ್ದನ್ನ? ಜೆಂಡ. ಬಾಬಾ ಅಂತಾರೆ ಜೆಂಡೋಂ ಕಾ ದಿನ್ ಬಹುತ್ ಅಚ್ಚಾ, ಲೇಕಿನ್ ಐಸೆ ಹಿ ಜೆಂಡ ನಹಿ ಹಿಲಾನಾ. ಬರೇ ಹ್ಞೂ ಬಾಬಾ ಅಂತ ಕೈ ಎತ್ತುವ ಬದಲು ಬರೇ ಜೆಂಡವನ್ನ ಅಲ್ಗಾಡಿಸುದಲ್ಲ. ಐಸೆ ಜೆಂಡ ಹಿಲಾನಾ ತೋ ಬಹುತ್ ಸಹಜ, ಮನ್ಕೋ ಹಿಲಾನಾ. ಈ ಜೆಂಡ ಅಲ್ಗಾಡಿಸೋದು ಬಹಳ ಸುಲಭ, ಮನಸ್ಸನ್ನ ಅಲ್ಗಾಡಿಸ್ರಿ. ಎಸ್ ಬಾಬಾ, ನೀವು ಹೇಳ್ದಂಗೆ ಇರ್ತೀವಿ. ನಾನು ವಿಶ್ವ ಪರಿವರ್ತಕ ಆತ್ಮ, ನಾನು ವಿಶ್ವ ಪರಿವರ್ತನೆ ಮಾಡೋನು ಅಂತ ಹೇಳ್ಕೊಂಡು ಮನಸ್ಸು ಅಲ್ಗಾಡ್ಬೇಕ. मन को परिवर्तन करना है। हिम्मत वाले हो ना? हिम्मत है, बहुत हिम्मत है, बहुत अच्छा, ವಾಹ್. ಎಲ್ಲ ನಿಮ್ಮೆಲ್ಲರ ಹತ್ರ ಬಹಳ ಸಾಹಸ ಇದೆ, ಬಹಳ ಒಳ್ಳೇದು. ನಾನು ವಿಶ್ವ ಪರಿವರ್ತನೆ ಮಾಡ್ತೀನಿ ಅನ್ನುವಂಥದ್ದು ಏನು ಸಾಮಾನ್ಯ ಸಂಕಲ್ಪನ, ಎಂತ ಸಾಹಸದ ಸಂಕಲ್ಪ ಇದು. ಬಾಪ್ತಾದನೆ ಏಕ ಕುಚಕ ಬರೀಕಿ ಬಾತ್ ದೇಖಿ, ಕೌನ್ ಸಿ ಜಾನ್ತೆ ಹೋ? ಒಂದು ಗುಡ್ ನ್ಯೂಸ್ ನೋಡ್ತಾ ಇದ್ದಾರೆ ಬಾಬಾ, ಗೊತ್ತಾ ನಿಮ್ಗೆ? ಗುಡ್ ನ್ಯೂಸ್. ಬಾಪ್ತಾದನೆ इस वर्ष के लिए विशेष गिफ्ट दी थी. ಈ ವರ್ಷಕ್ಕೋಸ್ಕರ ಬಾಬಾ ಒಂದು ಗಿಫ್ಟ್ ಕೊಟ್ಟಾರೆ. ಕಳೆದ ಮುರಳಿಯಲ್ಲಿಯೂ ಹೇಳಿದ್ದಾರೆ ಬಾಬಾ, ಈ ವರ್ಷ ನಿಮಗೊಂದು ಗಿಫ್ಟ್. इस वर्ष अगर थोड़ी भी हिम्मत रखेंगे तो किसी भी कार्य में, चाहे स्वपरिवर्तन में, चाहे कार्य में, चाहे विश्व सेवा में, अगर हिम्मत से किया तो क्या? ಗಿಫ್ಟ್ ಕೊಡ್ತಾರೆ ಬಾಬಾ. ನೀವು ಒಂದು ವೇಳೆ ಸ್ವಲ್ಪ ಸಾಹಸ ಮಾಡಿದ್ರೆ, ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಂಡ್ರೆ, ಯಾವುದೇ ಕಾರ್ಯದಲ್ಲಿ ಅಥವಾ ಸ್ವಪರಿವರ್ತನೆಯಲ್ಲಿ, ಬಾಬಾ ನಾನು ಇವತ್ತಿನಿಂದ ಈ ಪಾಯಿಂಟ್ ಅಲ್ಲಿ ನಾನು ಏನಾಗ್ತೀನಿ, ನನ್ನನ್ನ ಚೇಂಜ್ ಮಾಡ್ಕೋತೀನಿ, ಅಥವಾ ಯಾವುದೇ ಕೆಲಸದಲ್ಲಿ, ಅಥವಾ ವಿಶ್ವ ಸೇವೆಯಲ್ಲಿ, ಯಾವುದೋ ಅಥವಾ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಾಹಸದಿಂದ ದೊಡ್ಡ ಕೆಲಸಕ್ಕೆ ಧೈರ್ಯವಾಗಿ ನೀವು ಒಂದು ಹೆಜ್ಜೆ ಮುಂದಿಟ್ರೆ ಏನ್ ಮಾಡ್ತೀನಿ ಅಂದರೆ ಬಾಬಾ, इस वर्ष का वरदान क्या है? एक्स्ट्रा मदद मिलने का. ನಿಮಗೆ ನಾನು ಎಕ್ಸ್ಟ್ರಾ ಸಹಾಯ ಮಾಡ್ತೀನಿ. ಈ ವರ್ಷ 2025ರಲ್ಲಿ ನಿಮ್ಗೆ ಇಷ್ಟ ತನಕ ಅಯ್ಯೋ ಅದು ಬಾಬಾ ಹೇಳ್ದಂಗೆ ನಡಿಲಿಕ್ಕೆ ಆಗಿಲ್ಲಪ್ಪ, ಎಲ್ಲಿ ಆಗ್ತದೆ ಅಂತ ಇಷ್ಟ ತನಕ ಏನಾದ್ರು ಸಡಿಲ್ ಬಿಟ್ಟಿದ್ರೆ, ಈ ವರ್ಷದಿಂದ ನೀವು ಒಳ್ಳೆ ಗಟ್ಟಿ ಮನಸ್ಸು ಮಾಡಿ ಒಂದ್ ಹೆಜ್ಜೆ ಮುಂದೆ, ಪರಮಾತ್ಮ ನಮ್ಗೆ ಎಕ್ಸ್ಟ್ರಾ ಸಹಾಯ ಮಾಡ್ತಾರೆ. ನಿಮಗೆ ಎಕ್ಸ್ಟ್ರಾ ಮದದ್ ಕೊಡ್ತೀನಿ ನಾನು, ಇದೇ ಗಿಫ್ಟ್. तो बाप दादा ने खुशी की खबर या नजारा क्या देखा? इस बारी की शिव जयंती की सेवा में चारों ओर बहुत 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 अच्छी हिम्मत और उमंग उत्साह से आगे बढ़ रहे. ಬಾಬಾ ಅಂತಿದ್ದಾರೆ, ಎಲ್ಲ ಕಡೆ ಬಾಬಾ ಗುಡ್ ನ್ಯೂಸ್ ನೋಡ್ತಾ ಇದ್ದಾರೆ, ಖುಷ್ ಖಬರಿ. ಎಲ್ಲ ಕಡೆನು ಶಿವ ಜಯಂತಿಯ ಸೇವೆಯನ್ನ 4 ಕಡೆ ಬಹಳ 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 ಸಾಹಸದಿಂದ ಉಮಂಗ್ ಉತ್ಸಾಹದಿಂದ ಎಷ್ಟು ಚಂದ ಮುಂದುವರಿತಾ ಇದ್ದೀರಿ. ಈ ವರ್ಷ ಶಿವ ಜಯಂತಿ ನೋಡ್ಕೊಂಡು ನಿಮಗೆ ಆನಂದ ಆಗಿಲ್ವಾ? ಈ ವರ್ಷದ ಶಿವ ಜಯಂತಿ ನೋಡಿ ಆನಂದ ಆಗಿಲ್ವಾ? ಮತ್ತೊಂದು ಚಪ್ಪಲ್ ತಟ್ಲಿಕ್ಕೆ ಬರಂಗಿಲ್ವಾ? ಭಗವಂತ ನೋಡಿ ಖುಷಿಯಾಗಿದೆ ಅವನಿಗೆ, ಇಲ್ಲಿ ಮಾಡುವಂತ ಸೇವೆ ನೋಡಿ ನಿಮ್ಗೆ ಖುಷಿ ಆಗ್ತಾ ಇಲ್ವಾ? ಬಾಬಾ ಅಂತಾರೆ, ಎಷ್ಟು ಉತ್ಸಾಹದಲ್ಲಿದ್ದೀರಿ, ಎಷ್ಟು ಉಮಂಗ್ ಉತ್ಸಾಹದಿಂದ ಮುಂದುವರಿತಿದ್ದೀರಿ. ಈ ವರ್ಷ ಶಿವ ಜಯಂತಿ ಸ್ಪೆಷಲ್ ಮಾಡ್ಲೇಬೇಕು, ಎಷ್ಟು ಸಾಹಸದಲ್ಲಿದ್ದೀರಿ. ಅಚ್ಚಾ, ತೋ ತಾಲಿ ಬಲ ಬಜಾವ್, ಚಪ್ಪಳ ತಟ್ಟಿ ಒಮ್ಮೆ ಜೋರಾಗಿ
सदा ऐसे ताली बजाएंगे या शिवरात्रि पर बरे ಶಿವರಾತ್ರಿಗಷ್ಟೇ ಚಪ್ಪಳೆ ತಡ್ತಿರೋ ಸದಾ ಕಾಲಕ್ಕೂ ಚಪ್ಪಳೆ ತಡ್ತಿರೋ ಯಾವ್ದಾದ್ರೂ ವಿಶೇಷ ಪರಿವರ್ತನೆ ಜೀವನದಲ್ಲಿ ನಾನು ಮಾಡಿ ತೋರಿಸ್ತೀನಿ. ಯಾವ್ದಾದ್ರು ನಮ್ದು ಸಡಿಲಾಗಿದ್ರೆ ಮುಂದಕ್ಕೆ ಗಟ್ಟಿ ಮನಸ್ಸು ಮಾಡಿ ಇನ್ನು ಮುಂದಕ್ಕೆ ನನ್ನ ಜೀವನವನ್ನ ನಾನು ಕರೆಕ್ಟ್ ಆಗಿ ಇಟ್ಕೋತೀನಿ. ಏನೇನೋ ಮಾತಾಡಿ ಕೆಲವೊಮ್ಮೆ ಜಗಳ ಆಡ್ತಿದ್ದೆ, ಇವತ್ತಿನಿಂದ ನಾನು ಏನ್ ಮಾಡಂಗಿಲ್ಲ ಬಾಬಾ, ನನ್ ಯಾರ ಜೊತೆಗೂ ಜಗಳಾಡಂಗಿಲ್ಲ. ನೀವ್ ಏನಾದ್ರು ಗಟ್ಟಿ ಮನಸ್ಸು ಮಾಡ್ರಿ, ಈ ವರ್ಷ ಬಾಬಾ ಏನ್ ಮಾಡ್ತಾರೆ, ನಮ್ಗೆ ಸಹಾಯ ಮಾಡ್ತಾರೆ, ಸಹಯೋಗ ಕೊಡ್ತಾರೆ. ಇದು ಬರೀ ಶಿವರಾತ್ರಿಗೆ ಅಷ್ಟೇ ಅಲ್ಲ ಚಪ್ಪಾಳೆ ತಟ್ಟುದು. बाबा अंतर सदा बजाते रहना। अच्छा, 4 वर्ष से तो मधुबन में समाचार लिखते, बाप दादा तो वतन में ही देख लेते ही। उमंग बहुत अच्छा है, प्लान भी बहुत अच्छे बनाए हैं। ಎಲ್ಲರ ಉತ್ಸಾಹ ಬಹಳ ಚೆನ್ನಾಗಿದೆ, ಯೋಜನೆನೂ ಬಹಳ ಚೆನ್ನಾಗಿ ಮಾಡಿದಿರಿ। ಈ ವರ್ಷದ ಯೋಜನೆ ಏನ್ ಮಾಡಿರಿ ಶಿವರಾತ್ರಿಗೆ? ನೋಡಿದಿರಾ? ಕಾಶಿ ವಿಶ್ವನಾಥ ದರ್ಶನ, ಆಮೇಲೆ ಏನು ಪ್ರದಕ್ಷಿಣೆ ಲಿಂಗ ದರ್ಶನ, ಅಧ್ಯಾತ್ಮ ಚಿತ್ರ ಪ್ರದರ್ಶನದಿಂದ ಮೌಲ್ಯ ಜಾಗೃತಿ, ಶಿವನಂದಿಗೆ ಸೆಲ್ಫಿ ಪಾಯಿಂಟ್, ದೃಢ ಸಂಕಲ್ಪದಿಂದ ಶಿವರಾತ್ರಿಯ ಸಮಯ ಒಂದಲ್ಲ ಒಂದು ಸ್ವಾಹ ಮಾಡಬೇಕು, ಅರ್ಪಣೆ ಮಾಡಬೇಕು। ಯಾಕಂದ್ರೆ ಕಾಶಿಗೆ ಹೋದವರು ಒಂದಲ್ಲ ಒಂದ್ ಏನಾದ್ರು ಬಿಡ್ತಾರೆ ಅಲ್ವಾ? ಅದಕ್ಕೆ ಏನೇನ್ ಬಿಡ್ಬೇಕಂತ ಒಂದು ದೊಡ್ಡ ಪಟ್ಟಿ ಇಡೋದು, ಅದನ್ನು ನೋಡಿ ಅವರೇ ಚಾಯ್ಸ್ ಮಾಡಿ ಇದನ್ನ ನಾನು ಇವತ್ತಿನಿಂದ ಏನ್ ಮಾಡ್ತೀನಿ, ಬಿಡ್ತೀನಿ, ಪರಿವರ್ತನೆ ಆಗ್ತೀನಿ ಅಂತ ಒಂದು ಕೌಂಟರ್ ಇಡ್ತೀವಿ। ಈಗ ಒಂದು ಕೌಂಟರ್ ಲಾಸ್ಟಿಗೆ ಓಂ ನಮಃ ಶಿವಾಯ ಮಂತ್ರದ ಮೂಲಕ ಶಿವಾನುಭವ ಮೆಡಿಟೇಷನ್ ಮಾಡಿಸಿ ಅವರಿಗೆ ಬಾಬನ ಅನುಭವ ಮಾಡಿಸಿ ಹೊರಗಡೆ ಬಿಡೋದು। ಕಾಶಿ ವಿಶ್ವನಾಥ ಅಂದ್ರೆ ಯಾರು? ಅವೆಲ್ಲವನ್ನ ಚಿತ್ರ ಪ್ರದರ್ಶನದಲ್ಲಿ ಎಕ್ಸ್ಪ್ಲೇಷನ್ ಮಾಡೋದು। ಎಷ್ಟು ಪ್ಲಾನ್ ಬಿ ಬಹುತ್ ಅಚ್ಚೆ ಬನಾಯೇ ಹಿ, ಉಮಂಗ್ ಬಿ ಬಹುತ್ ಅಚ್ಚಾ ಹೈ। ನಮ್ದು ಪ್ಲಾನ್ ಎಲ್ಲ ಅವನಿಗೆ ತಲುಪಿದೆ, ಎಷ್ಟು ಉತ್ಸಾಹ ಇದೆ ನೋಡಿ। ಅದಕ್ಕೋಸ್ಕರ ಐಸೆ ಹಿ ಸೇವಾ ಮೇ ಉಮಂಗ್ ಉತ್ಸಾಹ ವಿಶ್ವಕ್ಕೆ ಆತ್ಮ ಮೇ ಉಮಂಗ್ ಉತ್ಸಾಹ ಬಡಾಯೇಗ। ನಾವು ಉಮಂಗ್ ಉತ್ಸಾಹದಲ್ಲಿ ಮುಂದುವರಿದರೆ ಇಡೀ ಜಗತ್ತಿನ ಜನರ ಉಮಂಗ್ ಉತ್ಸಾಹ ಏನಾಗ್ತದೆ, ಜಾಸ್ತಿ ಆಗ್ತದೆ। देखो निमित्त दादी की कलम ने कमाल तो की है ना, अच्छी रिजल्ट है। इसलिए बाप दादा भी एक सेंटर का नाम तो नहीं लेंगे, लेकिन विशेष सभी तरफ के सेवा की रिजल्ट की बाप दादा हर एक सेवादारी बच्चों की विशेषता और नाम ले लेकर पदम गुना मुबारक दे रहे हैं। ಒಬ್ಬರೊಬ್ಬರದೇ ಹೆಸರು ಎಲ್ಲಿ ಹೇಳ್ತಾ ಕುತ್ಕೊಳ್ಳಿಕ್ಕಾಗ್ತದೆ? ಎಲ್ಲರಿಗೂ ಹೆಸರು ಸಹಿತವಾಗಿ ಪ್ರತಿಯೊಂದು ಸೇವಾದಾರಿಗಳ ವಿಶೇಷತೆ ಮತ್ತೆ ಹೆಸರನ್ನ ತಗೊಂಡು ನಾನು ಪದಮ ಪಟ್ಟಿನಷ್ಟು ನಿಮಗೆ ಶುಭಾಶಯವನ್ನ ಕೊಡ್ತಾ ಇದ್ದೀನಿ। देख भी रहे हैं बच्चे अपने अपने स्थान पर देख के खुश हो रहे हैं। ಎಲ್ಲಾ ಮಕ್ಕಳು ಅವರವರ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ, ನೋಡಿ ನೋಡಿ ಖುಷಿ ಪಡ್ತಿದ್ದಾರೆ। विदेश में भी खुश हो रहे हैं, लेकिन आप सभी तो वही विश्व के आत्माओं के लिए इष्ट देवी देवताएं होना। ಇಡೀ ವಿಶ್ವದ ಆತ್ಮಗಳಿಗೆ ನಾವು ಯಾರು? ಇಷ್ಟ ದೇವಿಯರು, इष्ट देवतेಗಳು। बाप दादा जब बच्चों की सभा को देखते हैं तो 3 रूप से देखते हैं। ಇವತ್ತೆಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ ಬಾಬಾ 3 ರೂಪದಿಂದ ನೋಡ್ತಾ ಇದ್ದಾರೆ ಮಕ್ಕಳನ್ನ, 3 ರೂಪದಿಂದ। ಒಂದನೇದು ವರ್ತಮಾನ್ ಸ್ವರಾಜ್ಯ ಅಧಿಕಾರಿ ಅಭಿ ಬಿ ರಾಜೇ, ಇದು ಒಂದು ರೂಪ। ನನ್ನ ಒಂದೊಂದು ಮಕ್ಕಳು ಸಹಿತ ರಾಜರು, ಸ್ವರಾಜ್ಯ ಅಧಿಕಾರಿಗಳು। ನೋಡಿ ಎಲ್ಲ ರಾಜರಾಗಿ ಕುತ್ಕೊಂಡಿದ್ದೀರಾ? ನನ್ನ ಆತ್ಮ ಜ್ಯೋತಿ ರಾಜ ಯಾವುದರ ಮೇಲೆ? ಪಂಚ ಇಂದ್ರಿಯಗಳ ಮೇಲೆ ನಾನು ರಾಜ। ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ನಾನು ರಾಜ। ಮನ್ ಜೀತ್, ಇಂದ್ರಿಯ ಜೀತ್, ಪ್ರಕೃತಿ ಜೀತ್, ಮಾಯಾ ಜೀತ್, ಜಗತ್ ಜೀತ್ ಅಲ್ವಾ? ಎಲ್ಲವನ್ನ ಗೆದ್ದಂತವನನ್ನ ರಾಜ। ಬಾಬನ ಎಲ್ಲ ಮಕ್ಕಳು ಸ್ವರಾಜ್ಯಾಧಿಕಾರಿಗಳು। लौकिक में भी बाप बच्चों के कहते हैं मेरे राजे बच्चे, राजा राजा बच्चा। ಲೌಕಿಕದಲ್ಲಿ ಸಹಿತ ಮಕ್ಕಳನ್ನ ಏನಂತ ಕರೀತಾರೆ? ರಾಜ ಬಾ ಇಲ್ಲಿ ಅಂತಾರೆ।
ಏನೋ ಬೇರೆ ಹೆಸರು ಇರ್ತದೆ, ಆದ್ರೂ ಬಹಳ ಮುದ್ದು ಮಾಡ್ಕೊಂಡು ರಾಜ ಅಂತ ಹೇಳ್ಕೊಂಡು ಕರೀತಾರೆ. ಚಾಹೆ ಗರೀಬ್ ಬಿ ಹೋ ತೋ ಬಿ ಕೇತಿ ರಾಜ ಬಚ್ಚ ಅಲ್ವಾ. ಅವ್ರು ಬಡವರ ಬೇಕಾರೆ ಇರ್ಬೋದು, ಆ ತಾಯಿನೂ ತನ್ನ ಮಗನಿಗೆ ಏನಂತ ಕರೀತಾಳೆ, ರಾಜ ಬಾಯಿಲಿ ಅಂತಾಳೆ. ಲೇಕಿನ್ ಬಾಪ್ ವರ್ತಮಾನ್ ಸಂಗಮ್ ಪರ್ ಬಿ ಹರ್ ಬಚ್ಚೋं को ಸ್ವರಾಜ್ಯ ಅಧಿಕಾರಿ ರಾಜ ಬಚ್ಚ ದೇಖ್ತೆ ಹಿ. ಸಂಗಮ ಯುಗದಲ್ಲಿ ಯಾರ್ಯಾರು ಪರಮಾತ್ಮನ ಮಕ್ಕಳಾಗಿದ್ದಾರೋ ಅವ್ರು ಎಲ್ಲರೂ ಸಹಿತ ರಾಜ ಮಕ್ಕಳು, ಸ್ವರಾಜ್ಯಾಧಿಕಾರಿಗಳು ಈ ರೂಪದಲ್ಲಿ ಬಾಪ್ತಾದ ನೋಡ್ತಾ ಇದ್ದಾರೆ. ರಾಜೇವನ ಎಲ್ಲರೂ ತಾವೆಲ್ಲರೂ ರಾಜರಲ್ವಾ, ಸ್ವರಾಜ್ಯ ಅಧಿಕಾರಿವನ, ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಲ್ವಾ. ವರ್ತಮಾನ್ ಸ್ವರಾಜ್ಯ ಅಧಿಕಾರಿ ಇದು ಒಂದು ರೂಪ. ವರ್ತಮಾನದಲ್ಲಿ ಎಲ್ಲ ತನ್ನ ಮಕ್ಕಳನ್ನ ಸ್ವರಾಜ್ಯ ಅಧಿಕಾರಿ ರೂಪದಲ್ಲಿ ಬಾಪ್ತಾದ ನೋಡ್ತಾ ಇದ್ದಾರೆ. ಎರಡನೇದು ಭವಿಷ್ಯ ಮೇ ವಿಶ್ವ ರಾಜ್ಯಾಧಿಕಾರಿ. ಅವನಿಗೆ ಕಣ್ಣು ನೋಡ್ರಿ ಬಾಬಾದ, ಅವನಿಗೆ ಭೂತ ವರ್ತಮಾನ ಭವಿಷ್ಯತ್ತು ಎಲ್ಲ ನೋಡ್ತಾನೋ. ನಮ್ಗೆ ಹಿಂದಿದ್ದು ಗೊತ್ತಿಲ್ಲ, ಮುಂದಿದ್ದು ಕಾಣಂಗಿಲ್ಲ, ಈಗದಷ್ಟೇ ಗೊತ್ತು ನಮ್ಗೆ. ಆದರೆ ಪರಮಾತ್ಮ ತ್ರಿಕಾಲದರ್ಶಿ, ತ್ರಿನೇತ್ರಿ, ತ್ರಿಲೋಕ್ಯನಾಥ, ತ್ರಯಮಕೇಶ್ವರ, ತ್ರಿಕುಟೇಶ್ವರ. ಅವನಿಗೆ ಮೂರು 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 ಹೆಂಗಂತಾರ ನೋಡ್ರಿ. ಶಿವನಿಗೆ ತ್ರಿನೇತ್ರಿ ಅಂತಾರ. ಹಿಂದಿದ್ದು ಗೊತ್ತು, ಹಿಂದಿದ್ದು ಗೊತ್ತು, ನಿಮ್ದು ನಾಳೆದ್ದು ಏನಂತ ಅವನಿಗೆ ಗೊತ್ತು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಲ್ಲ ನನ್ನ ಪ್ರತಿಯೊಂದು ಮಕ್ಕಳು ಭವಿಷ್ಯದಲ್ಲಿ ವಿಶ್ವ ರಾಜ್ಯಾಧಿಕಾರಿಗಳು. ವರ್ತಮಾನ ಸಮಯದಲ್ಲಿ ಏನು ಸ್ವರಾಜ್ಯಾಧಿಕಾರಿಗಳು, ನಾಳೆ ಬರಲಿರುವ ಸತ್ಯುಗದಲ್ಲಿ ವಿಶ್ವ ರಾಜ್ಯಾಧಿಕಾರಿಗಳು. ಮೂರನೇದು ದ್ವಾಪರ್ ಸೆ ಕಲಿಯುಗ ಅಂತ ತಕ್ಕ ಪೂಜ್ಯ ಪೂಜನ್ಗೆ ಅಧಿಕಾರಿ. ದ್ವಾಪರ ಮತ್ತೆ ಕಲಿಯುಗದಲ್ಲಿ ನನ್ನ ಎಲ್ಲ ಮಕ್ಕಳನ್ನ ಭಕ್ತರು ಏನ್ ಮಾಡ್ತಿದ್ದಾರೆ, ಪೂಜ್ಯ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲಾ ಗುಡಿಗಳಲ್ಲಿ ದೇವಿ ದೇವತೆಗಳನ್ನ ಇಟ್ಟುಕೊಂಡು ಪೂಜೆ ಮಾಡ್ತಿದ್ದಾರೆ. ಆದ್ರಿಂದ ನಮ್ಮ ಪೂಜ್ಯ ಸ್ವರೂಪ ಪೂಜನ್ಗೆ ಅಧಿಕಾರಿ. ಮೊದಲನೇದ್ದು ಸ್ವರಾಜ್ಯಾಧಿಕಾರಿ, ಎರಡನೇದ್ದು ವಿಶ್ವರಾಜ್ಯಾಧಿಕಾರಿ, ಮೂರನೇದ್ದು पूजन के अधिकारी। इन तीनों रूपों में हर बच्चों को बाप दादा देखते ही, साधारण नहीं देखते। ಅವನು ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ, ಅವನ ಮಕ್ಕಳು ಅವನನ್ನ ತಿಳ್ಕೊಂಡವರು, ಅವನ ಕೈ ಹಿಡಿದವರು ಅವರೇನ್ ಸಾಧಾರಣ ಮಕ್ಕಳ? ಬಾಬಾ ಅಂತಾರೆ, ನನ್ನ ಮಕ್ಕಳು ಯಾರು ಸಹಿತ ಸಾಧಾರಣ ಅಲ್ಲ। आप कैसे भी हो, लेकिन बाप दादा हर एक बच्चे को स्वराज्य अधिकारी राजा बच्चा देखते ही। ಮಕ್ಕಳು ಹೆಂಗ್ ಬೇಕಾರೆ ಇರ್ಲಿ, ಆದ್ರೆ ಭಗವಂತನ ದೃಷ್ಟಿಯನ್ನು ನಮ್ಮನ್ನು ನೋಡೋದು ಎಲ್ಲರೂ ಸ್ವರಾಜ್ಯಾಧಿಕಾರಿಗಳು, ರಾಜ ಮಕ್ಕಳು, ರಾಜಯೋಗಿಗಳು। कोई इसमें ಪ್ರಜಾಯೋಗಿ है क्या? ಇಲ್ಲಿ ಕುಳಿತವರಲ್ಲಿ ಯಾರಾದರೂ ಪ್ರಜಾಯೋಗಿಗಳಿದ್ದೀರಾ? ಎಲ್ಲರೂ ರಾಜಯೋಗಿಗಳ? प्रजायोगी है नहीं, सब राजयोगी है। तो राजयोगी अर्थात राजा। ऐसे स्वराज्याधिकारी बच्चों का बर्थडे मनाने स्वयं बापा यही। ಎಲ್ಲ ಸ್ವರಾಜ್ಯಾಧಿಕಾರಿ ಮಕ್ಕಳು ಮಕ್ಕಳ ಹುಟ್ಟು ಹಬ್ಬವನ್ನ ಮಾಡ್ಲಿಕ್ಕೆ ಬಾಬಾ ಬಂದಿದ್ದಾರೆ। देखो आप डबल विदेशी तो विदेश से आए हो बर्थडे मनाने। ಬಾಬನ ಮುಂದೆ ಎಷ್ಟು ಜನ ವಿದೇಶಿಯರು ಕೂತ್ಕೊಂಡಿದ್ರು, ಅದಕ್ಕೆ ಬಾಬಾ ಅಂತಾರೆ, ನೀವು ವಿದೇಶದಿಂದ ಬಂದಿದ್ದೀರಿ ಹುಟ್ಟು ಹಬ್ಬವನ್ನ ಮಾಡ್ಲಿಕ್ಕೆ, ಹಾತ್ ಉಠಾओ डबल विदेशी। तो ज्यादा में ज्यादा दूर देश कौन सा है? ವಿದೇಶಿಯರಿಗೆ ಕೇಳ್ತಾರೆ ಬಾಬಾ, ಎಲ್ಲಕ್ಕಿಂತ ದೂರ ದೇಶ ಯಾವುದು? ಎಲ್ಲಕ್ಕಿಂತ ದೂರ ದೇಶ ಅಮೆರಿಕಾ या उससे भी दूर है? ಅಮೆರಿಕನ ಎಲ್ಲಕ್ಕಿಂತ ದೂರ, ಅಥವಾ ಅದಕ್ಕಿಂತಲೂ ಯಾವ್ದಾದ್ರು ದೂರ ದೇಶ ಇದೆಯಾ? तो बाप दादा कहाँ से आया है? ಬಾಬಾ ಹೇಳ್ತಾರೆ, ನಾನೆಲ್ಲಿಂದ ಬಂದಿನಿ? ನೀವೆಲ್ಲ ದೂರ ದೇಶದಿಂದ ವಿಮಾನದಲ್ಲಿ ಹಾರ್ಕೊಂಡು ಬಂದಿರಿ, ನಾವು ಅಮೆರಿಕದ ಬಂದಿವಿ, ಬಹಳ ದೂರದಿಂದ ಬಂದಿವಿ। ಸರಿ, ನಾನೆಲ್ಲಿಂದ ಬಂದಿದ್ದೀನಿ? ಬಾಪ್ दादा तो परमधाम से आए हैं।
ಎಲ್ಲಿಂದ ಬಂದಿದ್ದಾರೆ ಬಾಬಾ? ಪರಮಧಾಮದಿಂದ ಬಂದಿದ್ದಾರೆ. तो बच्चों से प्यार है ना, तो जन्मदिन कितना श्रेष्ठ है. ಪರಮಧಾಮದಿಂದ ಯಾಕೆ ಬಂದರೆ ಬಾಬಾ ಇವತ್ತು? ಎಲ್ಲಾ ನನ್ನ ಸ್ವರಾಜ್ಯ ಅಧಿಕಾರಿಗಳು, ರಾಜ ಮಕ್ಕಳು, ಭವಿಷ್ಯದಲ್ಲಿ ರಾಜರಾಗುವಂತವರು, ಪೂಜ್ಯ ಸ್ವರೂಪದ ಅಧಿಕಾರಿಗಳು ಅಂತ ಮಕ್ಕಳ ಹುಟ್ಟು ಹಬ್ಬವನ್ನ ಮಾಡ್ಲಿಕ್ಕೆ ದೂರ ದೇಶದಿಂದ, ಪರಮಧಾಮದಿಂದ, ನಮ್ಮ ಸ್ವದೇಶದಿಂದ ಎಲ್ಲಿಗೆ ಬಂದಾರೆ ಬಾಬಾ? ಸಾಕಾರ ಜಗತ್ತಿಗೆ ಬಂದಿದ್ದಾರೆ. तो कितना जन्मदिन श्रेष्ठ है. ನನ್ನ ಹುಟ್ಟು ಹಬ್ಬಕ್ಕೆ ವಿಶ್ ಮಾಡ್ಲಿಕ್ಕೆ ಯಾರು ಬಂದಾನೆ? ಸ್ವಯಂ ಪರಮಾತ್ಮ ಬಂದಿದ್ದಾನೆ. ಬಾಬಾ ಹೇಳ್ತಿದ್ದಾರೆ ಎಷ್ಟು ಶ್ರೇಷ್ಠ. तो भगवान को भी आना पड़ता है. ಬಾಬಾ ಅಂತಾರೆ ನಾನು ನಿಮ್ಮ ಹುಟ್ಟು ಹಬ್ಬವನ್ನು ಮಾಡ್ಲಿಕ್ಕೆ ಬರ್ಬೇಕಾಗ್ತದೆ. ಹಾ, ಯಹ ಬರ್ತ್ಡೇ ಕಾ ಏಕ್ ಬ್ಯಾನರ್ ಸಭಿ ಭಾಷಾओं का बनाया हुआ ಅಧಿಕಾರಿ. ಅಷ್ಟೊತ್ತಿಗೆ ಬರ್ತ್ಡೇದ್ದು ಒಂದು ಬ್ಯಾನರ್ ತೋರಿಸ್ತಾ ಇದ್ದಾರೆ ಮಕ್ಕಳು ಸಭೆಯಲ್ಲಿ ಕುತ್ಕೊಂಡು. अच्छा बनाया है, सभी भाषाओं में लिखा है. बाप दादा सभी देश के सभी भाषाओं वाले बच्चों को बर्थडे की मुबारक दे रहे हैं. ಎಲ್ಲಾ ದೇಶದ ಮಕ್ಕಳಿಗೆ, ಎಲ್ಲಾ ಭಾಷೆಯ ಮಕ್ಕಳಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹುಟ್ಟು ಹಬ್ಬದ ಶುಭಾಶಯಗಳು. देखो बाप की शिव जयंती मनाते हैं, लेकिन बाप है क्या? बाप है क्या? ಬಾಪ ಹೇ ಬಿಂದಿ. ನೀವು ಶಿವನ ಜಯಂತಿ ಮಾಡ್ತೀರಲ್ಲ, ಶಿವ ಹೇಗಿದ್ದಾನೆ? ಶಿವ ಬಿಂದು ರೂಪದಲ್ಲಿದ್ದಾನೆ. ಪೂಜೆ ಮಾಡ್ಲಿಕ್ಕೇನೆ ಆ ಬಿಂದುವನ್ನ ದೊಡ್ಡದು ಕಲ್ಲು ಕೆತ್ತಿ ಏನ್ ಮಾಡಿದೆವು? ಶಿವಲಿಂಗ, ಜ್ಯೋತಿರ್ಲಿಂಗ, ಈಶ್ವರಲಿಂಗ ಅಂದೆವು. ನೋಡಿದ್ರೆ ಅವನು ಬಿಂದು. ಬಾಬಾ ಅಂತಿದ್ದಾರೆ ಬಿಂದಿಕಾ ಜಯಂತಿ ಅವತರಣ ಮನಾರಹಿ. ಯಾರ ಅವತರಣೆಯ ಜಯಂತಿ? ಬಿಂದುವಿನ ಜಯಂತಿ, ಬಿಂದುವಿನ ಅವತರಣೆಯ ದಿನ. ಸಬಸೆ ಹೀರೆ ತುಲ್ಯ ಜಯಂತಿ ಕಿಸ್ಕಿ ಹೈ? ಎಲ್ಲಕ್ಕಿಂತ ವಜ್ರ ಸಮಾನವಾದ ಹುಟ್ಟು ಹಬ್ಬ ಯಾರ್ದು? ಬಿಂದುಕಿ. ಬಾಬಾ ಅಂತಾರೆ ಯಾರ್ದು ವಜ್ರ ಸಮಾನ ಹುಟ್ಟು ಹಬ್ಬ? ಬಿಂದು. ಶಿವಬಾಬನಿಗೆ ಏನಂತೀವಿ ನಾವು? ನಾವು ಅವನ ವಜ್ರ ಸಮಾನ ಜನ್ಮದಿನವನ್ನ ಮಾಡೋದ್ರಿಂದ ಅವನಿಗೆ ವಜ್ರೇಶ್ವರ ಅಂತೀವಿ. ಶಿವನಿಗೆ ಏನೇನು ಹೇಳ್ತೀರಿ ಹೇಳಿ? ವಜ್ರೇಶ್ವರ, ಚಂದ್ರೇಶ್ವರ, ಅನಂತೇಶ್ವರ, ಕುಂದೇಶ್ವರ, ಕಾಲಕಾಲೇಶ್ವರ, ಸೋಮೇಶ್ವರ, ವಿಶ್ವೇಶ್ವರ, ಅಮರೇಶ್ವರ, ಕೃಷ್ಣೇಶ್ವರ, ಅಮೃತೇಶ್ವರ, ತ್ರಿಕುಟೇಶ್ವರ, ಸೋಮೇಶ್ವರ, ಎಷ್ಟು ಇದೆ. ಏಕೇಶ್ವರ, ಹಿರಿಯೂರಿನಲ್ಲಿ ಚುಟುಕುಮಲ್ಲೇಶ್ವರ, ಏನೇನೇನೋ ಇದೆ. ಇನ್ನು ಚಿತ್ರದುರ್ಗದ ಕೋಟೆ ಹತ್ತಿರ ಒಬ್ಬ ಈಶ್ವರ ಇದ್ದಾನೆ. ನಂಗೆ ಅದು ಹೆಸರು ಹೇಳಿಕ್ ಬರ್ತಾ ಇಲ್ಲ. ಅಲ್ಲೊಬ್ಬ ಈಶ್ವರ ಇದ್ದಾನೆ. ಎಷ್ಟು ವೆರೈಟಿ ವೆರೈಟಿ ವಿವಿಧ ರೂಪದಲ್ಲಿ ಮಕ್ಕಳಿಗೆ ಸಹಾಯ ಮಾಡಿದ್ದಾನೆ ಬಾಬಾ. ಅದಕ್ಕೆ ಮಕ್ಕಳು ವಿವಿಧ ರೂಪದಲ್ಲಿ ಅವನಿಗೆ ಏನ್ ಮಾಡಿದ್ದೀವಿ ನಾವು? ಮಹಿಮೆ ಮಾಡಿದ್ದೀವಿ, ಮಹಿಮೆ ಮಾಡ್ತೀವಿ. ಬಾಬಾ ಹೇಳ್ತಿದ್ದಾರೆ ಬಿಂದುವಿನ ಜಯಂತಿ ಕಿತ್ತನೆ ಮಹಿಮಾ ಹೇ ಬಿಂದಿಕ್ಕಿ. ಆ ಜ್ಯೋತಿರ್ಬಿಂದು ಜ್ಯೋತಿರ್ಲಿಂಗಕ್ಕೆ ಎಷ್ಟು ಮಹಿಮೆ, ಎಷ್ಟು ಮಹಿಮೆ. ಇನ್ನು ಹೇಳಿ, ನೇಪಾಳದಲ್ಲಿ ಏನು? ಪಶುಪತಿನಾಥೇಶ್ವರ. ಬಾಂಬೆಯಲ್ಲಿ ಕರ್ಕೊಂಡೋಗಿವಲ್ಲ ನಿಮ್ಮನ್ನ, ಬಬುಲ್ನಾಥೇಶ್ವರ, ಮುಳ್ಳಿನಿಂದ ಹೂವನ್ನಾಗಿ ಮಾಡುವನು. ಆಮೇಲೆ ರಾಮೇಶ್ವರ, ಸೌರಾಷ್ಟ್ರ ಸೋಮನಾಥಂಚ, ಶ್ರೀಶೈಲೆ ಮಲ್ಲಿಕಾರ್ಜುನ, ಉಜ್ಜಯಿನಿ ಮಹಾಕಾಲೆ ಓಂಕಾರ ಮಮಲ್ಲೇಶ್ವರಂ, ಪರಳ್ಯ ವೈದ್ಯನಾಥಂ ಚ ಡಾಕಿನ್ಯಂ ಭೀಮಶಂಕರ, ಸೇತು ಬಂದೇತು ರಾಮೇಶಂ, ರಾಮೇಶಂ ಅಲ್ವಾ? ಕಳೆದ ಬಾರಿ ಉಜ್ಜಯಿನಿ ಕರ್ಕೊಂಡು ಹೋಗಿದೀವ ಇಲ್ಲ? ಉಜ್ಜಯಿನಿಗೆ ಯಾರ್ಯಾರು ಬಂದ್ರಿ? ಉಜ್ಜಯಿನಿಗೆ ಧಾರವಾಡದಿಂದ ಒಂದು ಗ್ರೂಪ್ ಹೋದ್ರು. ಉಜ್ಜಯಿನಿಯಲ್ಲಿ ಅವನು ಮಮಲೇಶ್ವರ, ಓಂಕಾರೇಶ್ವರ, ಹಿಂಗೆ ಎಷ್ಟು बाबा अंतर कितनी महिमा है. इसलिए बाप दादा सदा कहते हैं 3 बिंदु सदा याद रखो. 3 ಬಿಂದುವನ್ನ ಸದಾ ಕಾಲಕ್ಕೂ ನೆನ್ಪಿಟ್ಕೊಳ್ಳಿ. 8 नंबर 7 नंबर तो फिर भी गड़बड़ से लिखना पड़ेगा. 7 ಬಿಂದು ನೆನ್ಪಿಟ್ಕೊಳ್ಳಿ ಅಥವಾ 8 ಬಿಂದು ನೆನ್ಪಿಟ್ಕೊಳ್ಳಿ ಅಂದ್ರೆ ನಿಮಗೆ ಗಡಬಡ ಆಗ್ತದೆ.
ಹೌದಲ್ಲ? ಅದಕ್ಕೆ 3 ಬಿಂದು ಸಾಕು, ನೆನ್ಪಿಟ್ಕೊಂಡ್ರೆ. ಲೇಕಿನ್ बिंदु कितनी इजी है, 3 बिंदु सदा याद रखो। तीनों को अच्छी तरह से जानते हो ना। 3 ಬಿಂದುವನ್ನ ಸದಾ ಕಾಲಕ್ಕೂ ನೆನ್ಪಿಟ್ಕೊಳ್ಳಿ. ಹೇಳಿ, ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ವಾ? 3 ಬಿಂದು ಯಾವ್ದು ಹೇಳಿ? ಆತ್ಮ, ಆತ್ಮ ಬಿಂದು ಸ್ವರೂಪ. ಪರಮಾತ್ಮ ಬಿಂದು ಸ್ವರೂಪ. ಆಮೇಲೆ आप भी बिंदु, बाप भी बिंदु, बिंदु के बच्चे बिंदु हो और कर्म में जब आते हो तो इस सृष्टि मंच पर कर्म करने के लिए आए हो। ये सृष्टि मंच ड्रामा है। ड्रामा में जो भी कर्म किया बीत गया उसको फुल स्टॉप लगाओ। ನಾವು ಸೃಷ್ಟಿಯ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೀವಿ. ಕ್ಷಣ 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 ದೃಶ್ಯ ಏನಾಗ್ತಾ ಉಂಟು? ಪಾಸ್ ಆಗ್ತಾ ಇದೆ. ನಿನ್ನೆ ಹಂಗೆ ಇವತ್ತಿಲ್ಲ, ಇವತ್ತಿನಂಗೆ ನಾಳೆ ಇಲ್ಲ, ಒಬ್ಬರಂಗೆ ಇನ್ನೊಬ್ರಿಲ್ಲ, ಇವ್ರಂಗೆ ಮತ್ತೊಬ್ರಿಲ್ಲ, ತಂದೆ ಹಂಗೆ ಮಕ್ಕಳಿಲ್ಲ. ನೋಡಿದ್ರೆ ಅದೇ ಕಣ್ಣು, ಅದೇ ಕಿವಿ, ಅದೇ ಬಾಯಿ, ಅದೇ ಕೈಕಾಲು, ಅರೆ ಒಬ್ಬರಂಗೆ ಇನ್ನೊಬ್ರಿಲ್ಲ. ಎಂತ ವೈವಿಧ್ಯಮಯ ನಾಟಕ ಇದು. ಈ ನಾಟಕದಲ್ಲಿ ಏನೇನೋ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಕರ್ಮಾನುಸಾರವಾಗಿ ಬಾಬಾ ಅಂತಾರೆ ಈ ಸೃಷ್ಟಿ ನಾಟಕದಲ್ಲಿ ಕರ್ಮ ಕರ್ನೆ ಕೇಲಿಯೇ ಆಯೇ ಹೋ. ಬರೋಬ್ಬರಿ ಏನೇನೋ ಟೈಪ್ ಇದು ಕರ್ಮ ಮಾಡ್ತಾರ. ಆಯ್ತು ಹೋಯ್ತು ಮುಗೀತು, ಏನಾಕ್ರಿ? ಫುಲ್ ಸ್ಟಾಪ್. उसको फुल स्टॉप लगाओ। तो फुल स्टॉप भी क्या है? पूर्ण विराम. ಯಾವ ರೀತಿ ಬರೀತೀರಿ ತೋರಿಸಿ? ಪುಸ್ತಕದಲ್ಲಿ ಪೆನ್ ಇಟ್ರೆ ಸಾಕು, ಬಿಂದು. ಆದದಾಯ್ತು ಹೋಯ್ತು ಮುಗೀತು, ಫುಲ್ ಸ್ಟಾಪ್. ಕೆಲವರು ಇರ್ತಾರೆ, 4 ವರ್ಷದ ಹಿಂದೆ ಹಿಂಗಾಯ್ತು, ಅವ್ರ ಹಂಗಂದ್ರೆ ನಂಗೆ 3 ವರ್ಷದ ಹಿಂದೆ ಇಂತೂರು ಉಪದ್ರ ಕೊಟ್ಟಿದ್ರೆ. ಅದ್ ಯಾಕೆ ನೆನ್ಪು ಮಾಡ್ಕೊಂತಿರ್ತೀರಿ? ಆಯ್ತು ಹೋಯ್ತು ಮುಗೀತು, ಏನ್ ಮಾಡಿ? ಫುಲ್ ಸ್ಟಾಪ್. ಮತ್ತೆ ಅದನ್ನ ಯಾಕೆ, ಏನು, ಹೇಗೆ, ಯಾವಾಗ, ಯಾರಿಂದ, ಎಲ್ಲಿ? ನೋ ಕ್ವಶನ್. ಕ್ವಶನ್ ಮಾರ್ಕ್ ಬೇಡ. ಈಗ ನೀವೇ ಹೇಳಿ, ಕ್ವಶನ್ ಮಾರ್ಕ್ ಹಾಕೋದು ಸುಲಭನೋ, ಆಶ್ಚರ್ಯ ಚಿಹ್ನೆ ಇಡುದು ಸುಲಭನೋ, ಬಿಂದು ಸುಲಭನೋ? ಮತ್ತೆ ಸುಲಭವಾಗಿ ಇರಿಯಲ್ಲ. ಅದಕ್ಕೆ सृष्टि मंच पर कर्म करने के लिए आए हो। ये सृष्टि मंच ड्रामा है, तो ड्रामा में जो भी कर्म किया बीत गया, फुल स्टॉप लगाओ। तो फुल स्टॉप भी क्या? बिंदु। इसलिए 3 बिंदु सदा याद रखो। सारी कमाल देखो, आजकल की दुनिया में सबसे ज्यादा महत्व किसका है? ಏನ್ ಕಮಾಲ! ವರ್ತಮಾನ ಸಮಯದಲ್ಲಿ ಜಾಸ್ತಿ ಮಹತ್ವತೆ ಯಾವುದಕ್ಕೆ ಹೇಳಿ? ವರ್ತಮಾನ ಸಮಯದಲ್ಲಿ ಜಾಸ್ತಿ ಮಹತ್ವತೆ ಯಾವುದಕ್ಕೆ? ಬಾಬಾ ಅಂತಾರೆ ಪೈಸೆ ಕಾ. ಪೈಸೆ ಕಾ ಏನ ಎದ್ರ ಕುಂತ್ರೆ ಹಣ ಬೇಕು, ಯಾವ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಹಣ ಬೇಕು, ಒಂದು ಆಟದಲ್ಲಿ ಕುಂತ್ರೆ ಹಣ ಬೇಕು, ಒಂದ್ ಸ್ವಲ್ಪ ಮುಂದೆ ಹೋಗಿ ಹಣ ಹಣ ಹಣ. ಹೆಚ್ಚು ಹೆಚ್ಚಿಗೂ ವರ್ತಮಾನ ಸಮಯದಲ್ಲಿ ಏನ್ ಬೇಕು? ಕಲಿಯುಗದಲ್ಲಿ ಕಾಂಚಾಣ. कलियुगದಲ್ಲಿ कांचन पैसा, पैसे का महत्व है ना। माँ बाप भी कुछ नहीं है, पैसा ही सब कुछ है। ಈಗಿನ ಕಾಲದಲ್ಲಿ ತಂದೆ ತಾಯಿನೂ ಯಾವ ಲೆಕ್ಕಕ್ಕೂ ಇಲ್ಲ. ಸರಿ ಹಣ ಸಂಪತ್ತಿದ್ರೆ ಸಾಕು, ತಂದೆ ತಾಯಿ ಏನಾರು ಹೋಗ್ಲಿ, ಸಂಪತ್ತಿದ್ರೆ ಸಾಕು. माँ बाप भी कुछ नहीं है. ಯಾವುದರ ಮುಂದೆ? ಹಣದ ಮುಂದೆ. उसमें भी देखो, अगर एक के आगे एक बिंदी लगा दो तो क्या बन जाएगा? ಒಂದು ಬರೀರಿ, ಬರೀರಿ ಒಂದು, ಅದರ ಮುಂದೆ ಒಂದು ಸೊನ್ನೆ ಹಾಕಿರಿ. ಹಾಕಿದಿರಾ? 10 बन जाएगा. ಇನ್ನೊಂದು ಬಿಂದು ಹಾಕಿರಿ, ಇನ್ನೊಂದು ಸೊನ್ನೆ. दूसरी बिंदी लगाओ, ಹಾಕಿರಿ ಹಾಕಿರಿ, ಇನ್ನೊಂದು 100 हो जाएगा. तीसरी लगाओ, ಇನ್ನೊಂದು ಹಾಕಿದಿರಾ, ಇನ್ನೊಂದು ಹಾಕ್ರಿ, 1000 हो जाएगा. तो बिंदी की कमाल है. ಒಂದು ಹಾಕಿದ್ರೆ 10, ಇನ್ನೊಂದು ಬಿಂದು ಹಾಕಿದ್ರೆ 100, ಇನ್ನೊಂದು ಸೊನ್ನೆ ಹಾಕಿದ್ರೆ 1000. ಬಾಬಾ ಅಂತಾರೆ पैसे में भी बिंदी की कमाल है. ಈ ಹಣದಲ್ಲಿ ಸಹಿತ ಜೀರೋಗೆ ಎಷ್ಟು ಕಮಾಲಿದೆ. आप श्रेष्ठ आत्मा बनने में भी बिंदी की कमाल है.
ನಾವು ಶ್ರೇಷ್ಠ ಆತ್ಮ ಆಗೋರಲ್ಲಿಯೂ ಯಾವ್ದ್ರದ ಕಮಾಲಿದೆ? ಬಿಂದುವಿದ್ದು. ಅವರು ಕರನ್ ಕರಾವನ ಹಾರ್ ಬಿ ಬಿಂದು ಹೇ, ಎಲ್ಲವನ್ನ ಮಾಡಿಸೋನೋ बिंदु। तो सर्व तरफ किसका महत्व हुआ? बिंदु का ना। ಎಲ್ಲ ಕಡೆಯಿಂದಲೂ ಯಾವುದರ ಮಹತ್ವತೆ? बिंदु बिंदु बिंदु। बस बिंदु याद रखो, विस्तार में नहीं जाओ। ಬಿಂದುವಿನ ನೆನಪಿಟ್ಕೊಳ್ಳಿ, ಬಹಳ ಉದ್ದಗಲ ವಿಸ್ತಾರದಲ್ಲಿ ಹೋಗಬೇಡಿರಿ, ಬಿಂದುವಿನ ಗಮನ ಕೊಡಿ। बिंदु को याद कर सको, बिंदु बनो, बिंदु को याद करो और बिंदु लगाओ। बिंदु बनो ಅಂದ್ರೆ ಏನು? ನನ್ನ ಆತ್ಮ ಬಿಂದು ಆಗಿರಿ। ಬಿಂದು को याद कर ಅಂದ್ರೆ ಏನು? ಪರಮಾತ್ಮ ಬಿಂದು, ಅವನನ್ನ ನೆನಪು ಮಾಡಿ। ಬಿಂದು ಲಗಾವ್ ಅಂದ್ರೆ ಏನು? ಸೃಷ್ಟಿ ನಾಟಕದಲ್ಲಿ ಏನೇನ್ ದಿನೇ ದಿನೇ ಆಗಿ ಹೋಗ್ತಾ ಇರ್ತದೋ ಏನ್ ಮಾಡ್ಬೇಕು? ಅದಕ್ಕೆ ಪೂರ್ಣ ವಿರಾಮ ಹಾಕಿ। ಯಹ ಪುರುಷಾರ್ಥ ಸುಲಭ ಅಲ್ವಾ? ಒಂದು ನೆನ್ಪಿಟ್ಕೊಂಡ್ರೆ ಮುಗೀತು। ಯಾವ್ದದ? बिंदु। तो सहज है, जो समझते सहज वह हाथ उठाओ। ಬಹಳ ಸುಲಭ ಬಾಬಾ, ನೆನ್ಪಿಟ್ಕೊಳಕ್ಕೆ ಬಹಳ ಸುಲಭ। ಯಾವ್ದೇ ನೆನ್ಪಿಟ್ಕೋಬೇಕು? बिंदु। सहज है ना, बिंदु लगाना पड़ेगा ना। जब कोई समस्या आती है, ಏನೋ ದೊಡ್ಡ ಸಮಸ್ಯೆ ಬಂತು, ಏನ್ ಮಾಡೋಣ? तब बिंदु लगाते हो या क्वेश्चन मार्क? ದೊಡ್ಡ ಸಮಸ್ಯೆ ಬಂತು, बिंदु ಹಾಕ್ತಿರೋ क्वेश्चन मार्क ಹಾಕ್ತಿರೋ? क्वेश्चन मार्क नहीं लगाना, बिंदु लगाना। क्वेश्चन मार्क कितना टेढ़ा होता है। बिंदु आದ್ರೆ ಹಿಂಗ್ ಮಾಡ್ಬಿಟ್ರೆ ಮುಗೀತು। क्वेश्चन मार्क कितना टेढ़ा होता है, ಎಷ್ಟು ಅಂಕು ನೋಡ್ರಿ। देखो, लिखो क्वेश्चन मार्क, क्वेश्चन मार्क लिखो। अच्छा, बिंदु लिखो। हाँ, ಎಲ್ಲ ಪುಸ್ತಕ ಪೆನ್ ಇಟ್ಕೊಂಡು ಮಾಡಿದ್ರಾ? कितना टेढ़ा है क्वेश्चन मार्क। क्वेश्चन मार्क ಎಷ್ಟು ಅಂಕಿದೆ। बिंदु कितना सहज है। तो बिंदु बनना आता है ना? आता है? बिंदु बनना आता है? बिंदु लगाना आता है, बिंदु बनना आता है। अच्छा, सभी होशियार है। ಎಲ್ಲರೂ ಹೆಂಗಿದ್ದೀರಿ? ಬಹಳ ಜಾಣರಿದ್ದೀರಿ। ಎಲ್ಲ ಬಿಂದು ಹಾಕ್ಲಿಕ್ಕೆ ಬರ್ತದೆ, ಎಲ್ಲರೂ ಸಹಿತ ಬಹಳ ಜಾಣರಿದ್ದೀರಿ। हर समय हर दिन वर्ल्ड सर्वेंट हूँ, यह याद रखना। ಗೊತ್ತಾಯ್ತಲ್ಲ? ಇಷ್ಟ ತನಕ ಬಹಳ ಚೆನ್ನಾಗಿ ಸೇವೆ ಮಾಡ್ತಿದ್ದೀರಿ, ಶುಭಾಶಯಗಳು, ಒಳ್ಳೇದು। ಇನ್ನು ಮುಂದಕ್ಕೆ ಪ್ರತಿ ಸಮಯ ಪ್ರತಿ ದಿನನೂ ಸಹ ನಾನು ವಿಶ್ವ ಸೇವಾದಾರಿ ಅಂತ ನೆನ್ಪಿಡ್ಕೋಬೇಕು। आपको याद है ब्रह्मा बाप सैन क्या करते थे? ब्रह्मा बाबरವರು ಸೈನ್ ಏನ್ ಹಾಕ್ತಿದ್ರು ಗೊತ್ತಾ? वर्ल्ड सर्वेंट। तो वर्ल्ड सर्वेंट है, तो सिर्फ शिवरात्रि की सेवा से वर्ल्ड की सेवा समाप्त नहीं होगी। ಕೇವಲ ಶಿವರಾತ್ರಿ ಸೇವೆ ಮಾಡಿದ ಕೂಡಲೇ ಜಗತ್ತಿನ ಸೇವೆ ಸಮಾಪ್ತಿ ಆಯ್ತು ಅಂತ ಅರ್ಥ ಅಲ್ಲ। लक्ष्य रखो, मैं वर्ल्ड सर्वेंट हूँ। तो वर्ल्ड की सेवा हर श्वास में हर सेकंड में करनी है। ಜಗತ್ತಿನ ಸೇವೆಯನ್ನ ಪ್ರತಿ ಶ್ವಾಸದಲ್ಲಿ ಮಾಡಿ, ಪ್ರತಿ ಸೆಕೆಂಡ್ ನಲ್ಲಿಯೂ ಜಗತ್ತಿನ ಸೇವೆ ಮಾಡಿ। जो भी आवे, जिससे भी संपर्क हो, उसको दाता बन कुछ न कुछ देना ही है। जो भी आवे, ಯಾರೇ ಬರ್ಲಿ, ಯಾರೇ ನಮ್ಮ ಸಂಪರ್ಕದಲ್ಲಿ ಬರ್ಲಿ, ನಾವು ದಾತ ಆಗಿ ಸ್ವಲ್ಪ ಅವರಿಗೆ ನಾವು ಏನಾರು ಕೊಡ್ಲೇಬೇಕು। ಖಾಲಿ ಹಾತ್ ಕೊಯ್ ನೈ ಜಾವೆ, ಖಾಲಿ ಕೈಯಲ್ಲಿ ಯಾರು ಹೋಗಕೂಡದು। ಅಖಂಡ ಭಂಡಾರ ಹರ ಸಮಯ ಖುಲಾ ರಹೆ। ಅಖಂಡವಾದ ಭಂಡಾರ ಪ್ರತಿ ಸಮಯ ನಿರಂತರ ಅದು ತೆರೆದಿರಬೇಕು। कम से कम हर एक के प्रति शुभ भाव और शुभ भावना ये अवश्य दो। ಬಾಬಾ ಹೇಳ್ತಾರೆ, ಏನ್ ಕೊಡೋಣ? ಅಖಂಡ ಭಂಡಾರ ಸದಾ ಕಾಲಕ್ಕೂ ತೆರೆದಿದೆ, ನಾವು ದಾತ ಆಗಿ ಒಂದಲ್ಲ ಒಂದು ಕೊಡ್ಬೇಕು ಅವರಿಗೆ। ಏನ್ ಕೊಡೋಣ? ಖಾಲಿ ಕೈಯಲ್ಲಿ ಕಳಿಸ್ಬೇಡಿ, ಏನಿಲ್ಲದಿದ್ರು ಶುಭ ಭಾವವನ್ನ ಕೊಡಿ, ಶುಭ ಭಾವನೆ ಅವಶ್ಯಕವಾಗಿ ಕೊಡಿ, ಶುಭ ಭಾವದಿಂದ ನೋಡಿ,
ಶುಭ ಭಾವದಿಂದ ಕೇಳಿ, ಶುಭ ಭಾವದಿಂದ ಸಂಬಂಧದಲ್ಲಿ ಬನ್ನಿ, ಶುಭ ಭಾವನೆಯಿಂದ उस आत्मा को सहयोग दो। शुभ भाव से देखो, शुभ भाव से सुनो, शुभ भाव से संबंध में आओ, शुभ भावना से उस आत्मा को सहयोग दो। अखंड भंडारा है ना, सहयोग दो। अभी सर्व आत्माओं को आपके सहयोग की बहुत बहुत ಅವಶ್ಯಕತೆ है। ಎಲ್ಲರಿಗೂ ಸಹಿತ ಈಗ ನಮ್ಮ ಸಹಯೋಗದ ಬಹಳ ಬಹಳ ಅವಶ್ಯಕತೆ ಇದೆ। तो सहयोग दो और सहयोगी बनाओ। ಎಲ್ಲರಿಗೂ ನಾವು ಸಹಯೋಗ ಕೊಡಬೇಕು ಮತ್ತೆ ಅನ್ಯರನ್ನು ಸಹಯೋಗಿಯನ್ನಾಗಿ ಮಾಡಿ। कोई ना कोई सहयोग, चाहे मनसा का, चाहे बोल से कोई सहयोग दो, चाहे संबंध संपर्क से सहयोग दो। तो इस शिवरात्रि जन्म दिवस उत्सव का विशेष स्लोगन याद रखो, सहयोग दो और सहयोगी बनाओ। ಸಹಯೋಗವನ್ನ ಕೊಡಿ ಮತ್ತೆ ಅನ್ಯರನ್ನು ಸಹಯೋಗಿಯನ್ನಾಗಿ ಮಾಡಿ। ಏನ್ ಸಹಯೋಗ ಕೊಡೋದು? ಒಂದ ಮನಸ್ಸಿನಿಂದ ಸಹಯೋಗ ಕೊಡಿ, ಇಲ್ಲಾಂದ್ರೆ ಮಾತಿನಿಂದ ಸಹಯೋಗ ಕೊಡಿ, ಇಲ್ಲಾಂದ್ರೆ ಸಂಬಂಧ ಸಂಪರ್ಕದಿಂದ ಸಹಯೋಗ ಕೊಡಿ। ಶಿವರಾತ್ರಿಯ ಜನ್ಮ ದಿವಸದಂದು ವಿಶೇಷವಾಗಿ ಈ ಘೋಷಣಾ ವಾಕ್ಯವನ್ನ ನೆನ್ಪಿಡ್ಕೋಬೇಕು, ಸಹಯೋಗ ಕೊಡಿ ಮತ್ತೆ ಅನ್ಯರನ್ನು ಸಹಯೋಗಿಯನ್ನಾಗಿ ಮಾಡಿ। कम से कम जो भी संबंध संपर्क में आवे उसे सहयोग दो। ಕಡಿಮೆ ಅಂದ್ರೆ ಯಾರಾದರೂ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದ್ರೆ ಅವರಿಗೆ ಅವಶ್ಯಕವಾಗಿ ಸಹಯೋಗವನ್ನ ಕೊಡಿ, ಸಹಯೋಗಿ ಬನಾವೋ। कोई ना कोई तो संबंध में आता ही है। ಬೆಳಿಗ್ಗೆಯಿಂದ ಇವತ್ತು ನಿಮ್ಗೆ ಸಂಜೆ ತನಕ ಒಬ್ಬರಲ್ಲ ಒಬ್ರು ಒಂದಲ್ಲ ಒಂದು ಸಂಬಂಧದಲ್ಲಿ ಬಂದಾರೋ ಇಲ್ಲೋ, ಉಸ್ಕಿ ಅವ್ರು ಕೊಯ್ ಖಾತ್ರಿ ಬಲ ನೇ ಕರೋ, ಅವರಿಗೆ ನಿಮ್ಗೆ ಕಾಳಜಿ ತಗೊಳ್ಳಿಕ್ ಆಗದೆ ಇರಬಹುದು, ಲೇಕಿನ್ ಹರೇಕ್ ಕೋ ದಿಲ್ ಖುಷ್ ಮಿಠಾಯಿ ಜರೂರ್ ಖಿಲಾವು। ಪ್ರತಿಯೊಬ್ಬರಿಗೂ ಏನ್ ಮಾಡ್ಬೇಕು? ದಿಲ್ ಖುಷ್ ಮಿಠಾಯಿಯನ್ನ ಕೊಡಿ। ಏನೇನ್ ಕೊಡಿ ಅಂದ್ರು ಬಾಬಾ? ಶುಭ ಭಾವದಿಂದ ನೋಡಿ, ಶುಭ ಭಾವನೆಯಿಂದ ಅವರಿಗೆ ಮಾತಾಡಿಸಿರಿ, ಸಂಬಂಧ ಸಂಪರ್ಕದಲ್ಲಿ ಬನ್ನಿ, ಆಮೇಲೆ ಮನಸ್ಸಿನಿಂದ ಸೇವೆ ಮಾಡಿ ಅಥವಾ ಮಾತಿನಿಂದ ಸಹಯೋಗ ಕೊಡಿ। ಈಗ ಬಾಬಾ ಅಂತಾರೆ ಹರಿ ಏಕಕ್ಕೂ ದಿಲ್ ಖುಷ್ ಮಿಠಾಯಿ ಜರೂರ್ ಖಿಲಾವು, ಅವರಿಗೆ ದಿಲ್ ಖುಷ್ ಮಿಠಾಯಿಯನ್ನ ಅವಶ್ಯಕವಾಗಿ ತಿನ್ನಿಸಿರಿ। ಯಹ ಜೋ ಯಹಾ ಭಂಡಾರೆ ಮೇ ಬಂತಿ ಹೈ ವೋ ನಹಿ, ನಿಮ್ಮ ಭಂಡಾರದಲ್ಲಿ ನೀವು ದಿಲ್ ಖುಷ್ ಮಿಠಾಯಿ ಮಾಡ್ತೀರಲ್ಲ ಅದು ಅಲ್ಲ, ದಿಲ್ ಖುಷ್ ಕರ್ ದೋ, अन्यर हृदयवन्न खुशी पडिसिरी। तो दिल खुश करना अर्थात दिल खुश मिठाई खिलाना, अन्यरನ್ನ ನಾವು ಸಂತೋಷ ಪಡಿಸ್ತೀವಿ ಅಂತಂದ್ರೆ ಅವರಿಗೆ ದಿಲ್ ಖುಷ್ ಮಿಠಾಯಿಯನ್ನ ನಾವು ತಿನ್ನಿಸಿದಂತೆ। ಖಿಲಾಯೆಂಗೆ, ತಿನ್ನಿಸ್ತಿರಲ್ವಾ? ಉಸ್ಮೆ ತೋ ಕೋಯಿ ಮೆಹನತ್ ನಹಿ ಹೈ। ಇನ್ನು ದಿಲ್ ಖುಷ್ ಮಿಠಾಯಿ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ದಿಲ್ ಪಸಂದ್ ಅಂತ ಹೇಳ್ಕೊಂಡು ಮಾಡ್ತೀವಲ್ಲ ನಾವು ಬೇಕರಿಯಲ್ಲೆಲ್ಲ ಹೋಗಿ, ಅಥವಾ ನಮ್ಮ ಯಾವ್ದ್ರಲ್ಲಿ ಓವನ್ ಅಲ್ಲೆಲ್ಲ ಮಾಡ್ತೀವಿ ದಿಲ್ ಪಸಂದ್ ಮಿಠಾಯಿ ಅಂತ। ಬಾಬಾ ಅಂತಾರೆ ಅನ್ಯರನ್ನ ದಿಲ್ ಖುಷ್ ಪಡಿಸುವುದಕ್ಕೆ ಅಷ್ಟು ಮೆಹನತ್ ಇಲ್ಲ, ಮತ್ತವರನ್ನ ಖುಷಿ ಪಡಿಸೋದು ನಾ ಟೈಮ್ ಎಕ್ಸ್ಟ್ರಾ ದೇನಾ ಹೈ, ಅದಕ್ಕೇನು ಎಕ್ಸ್ಟ್ರಾ ಸಮಯ ಕೊಡುವ ಅವಶ್ಯಕತೆ ಇಲ್ಲ, ನಾ ಮೆಹನತ್ ಹೈ, ಯಾವುದೇ ಪರಿಶ್ರಮ ಇಲ್ಲ। ಶುಭ ಭಾವನಾ ಸೇ ದಿಲ್ ಖುಷ್ ಮಿಠಾಯಿ ಖಿಲಾವು, ಎಲ್ಲರಿಗೂ ಶುಭ ಭಾವನೆಯಿಂದ ದಿಲ್ ಖುಷ್ ಮಿಠಾಯಿಯನ್ನ ತಿನ್ನಿಸಿರಿ। ಆಪ್ ಬಿ ಖುಷ್ ವಹ ಬಿ ಖುಷ್, ಅವ್ರ ಕ್ಯಾ ಚಾಹಿಯೆ? ನನ್ಗೂ ಖುಷಿಯೇ ಖುಷಿ, ನನ್ನ ಸಂಬಂಧ ಸಂಪರ್ಕದಲ್ಲಿ ಬರುವವರಿಗೂ ದಿಲ್ ಖುಷ್, ಅವರಿಗೂ ಖುಷಿ ಪಡಿಸಿದೆ, ಇನ್ನೇನ್ ಬೇಕು ಹೇಳಿ? तो खुश रहेंगे और खुशी देंगे। कभी भी आप सभी का चेहरा ज्यादा गंभीर नहीं होना चाहिए। ನಮ್ಮ ಮುಖ ಯಾವಾಗಲೂ ಜಾಸ್ತಿ ಗಂಭೀರವಾಗಿ ಇರಬಾರ್ದು। ಟೂ ಮಚ್ ಗಂಭೀರ್ ಬಿ ಅಚ್ಚಾ ನಹೀ ಲಗ್ತಾ ಹೈ। ಟೂ ಮಚ್ ಗಂಭೀರವಾಗಿದ್ರೆ, ಒಂದು ನಗುವೇ ಇಲ್ಲ ಅಂದ್ರೆ ಅದು ಅಷ್ಟು ಚೆನ್ನಾಗಿರಂಗಿಲ್ಲ। ಮುಖ ಹೆಂಗಿರ್ಬೇಕು? ಮುಸ್ಕುರಾಹಟ್ ತೋ ಹೋನಿ ಚಾಹಿಯೇನಾ, ಮಗುಳು ನಗೆ ಆದ್ರೂ ಇರ್ಬೇಕು ಬೇಡ? गंभीर बनना अच्छा है, लेकिन टू मच गंभीर होते हैं ना, वो तो ऐसे होते हैं जैसे पता नहीं कहाँ गायब है। टू मच गंभीर इದ್ರೆ ಗೊತ್ತೇ ಆಗಿರೋರು ಎಲ್ಲಿದ್ದಾರೆ ಏನೋ ಅನ್ಸಿ ಬಿಡ್ತದೆ। ದೇಖ್ ಬಿ ರಹೇ ಹಿ ಲೇಕಿನ್ ಗಾಯಬ್, ನಮ್ಮನ್ನ ನೋಡ್ತಾ ಇದ್ರು ಸಹಿತ ಅವರು ಗಾಯಬ್।
ಎಲ್ಲಿದ್ದರೇನೋ ಅನ್ಸಿಬಿಡ್ತದೆ. ಬೋಲ್ भी रहे हैं लेकिन गायब रूप में बोल रहे हैं तो वह चेहरा अच्छा नहीं. ಬಾಬಾ ಅಂತಾರೆ ಆ ಟೈಪ್ ಮುಖ ಚೆನ್ನಾಗಿರಂಗಿಲ್ಲ. ಟೂ ಮಚ್ ಗಂಭೀರದಲ್ಲಿರುವಂತ ಮುಖ ಬಾಬನಿಗೆನೆ ಚೆನ್ನಾಗಿ ಕಾಣಂಗಿಲ್ಲ. ಚೆಹರಾ ಸದಾ ಹೇಗಿರ್ಬೇಕು, ಮುಖ ಹೆಂಗಿರ್ಬೇಕು, ಸದಾ ಮುಸ್ಕುರಾತಾ ರಹೆ. ಚೆಹರಾ ಅತಿ ಟೂ ಮಚ್ ಗಂಭೀರ ಇರಬಾರದು. ಇಂಗ್ಲಿಷಿನಲ್ಲಿ ಹೇಳಿ. ಬಾಬಾ ಅಂತಾರೆ ಚೆಹರಾ ಸೀರಿಯಸ್ ನಹಿ ಕರ್ನಾ. ಹೆಂಗಿರ್ಬಾರ್ದಂತೆ, ಸೀರಿಯಸ್ ಆಗಿರುವುದು, ಗಂಭೀರ ಇರುತ್ತೆ, ಆ ರೀತಿ ಇರಬಾರ್ದು. ಕ್ಯಾ ಕರೆ ಕೈಸೆ ಕರೆ तो सीरियस हो जाते हैं. बहुत मेहनत है, बहुत काम है, सीरियस हो जाते हो. लेकिन जितना बहुत काम उतना ज्यादा मुस्कुराना. ಜಾಸ್ತಿ ಕೆಲಸ ಇದ್ದಷ್ಟು ಜಾಸ್ತಿ ಮುಗುಳು ನಗೆ ಇರ್ಬೇಕ. ಜಾಸ್ತಿ ಕೆಲಸ ಆದ ಕೂಡ್ಲೆ ಮುಖ ಸೀರಿಯಸ್ ಆಗುದಲ್ಲ. ಜಾಸ್ತಿ ಕೆಲಸ ಇದ್ರೆ, ಜಾಸ್ತಿ ಕೆಲಸ ಮಾಡಿದ್ರೆ ಮುಖದಲ್ಲಿ ಜಾಸ್ತಿ ಮಗುಳು ನಗೆ ಇರ್ಬೇಕು. ಮುಸ್ಕುರಾನ ಆತಾ ಹೇ ತೋರಿಸಿ ಎಲ್ಲ ತಮ್ಮ ಮುಖವನ್ನ. ಮುಗುಳು ನಗೆ ನೋಡ್ತೀನಿ. ಬಾಬಾ ಹೇಳ್ತಿದಾರೆ ಮುಗುಳು ನಗಲಿಕ್ಕೆ ಬರ್ತದ? आपके जड़ चित्र देखो, कभी ऐसी सीरियस दिखाते ही क्या? जड़ चित्र ಯಾವಾಗ್ಲೂ ಸೀರಿಯಸ್ ಆಗಿರ್ತದ? बाबा अंतर अगर सीरियस दिखावे तो कहते हैं आर्टिस्ट ठीक नहीं है. ಒಂದು ವೇಳೆ ಜಡಚಿತ್ರ ಸೀರಿಯಸ್ ಇದ್ರೆ ಏನಂತಾರೆ? ಆರ್ಟಿಸ್ಟ್ ಸರಿಯಾಗಿ ಚಿತ್ರ ಬಿಡಿಸಿಲ್ಲ. तो अगर आप भी सीरियस रहते हो तो कहेंगे. ಬಾಬಾ ಅಂತಾರೆ ನಮ್ಮ ಮುಖ ಏನಾದ್ರು ಸೀರಿಯಸ್ ಇದ್ರೆ, ಟೂ ಮಚ್ ಗಂಭೀರ ಇದ್ರೆ तो कहेंगे इनको जीने का आर्ट नहीं आता है. ಏನಂತಾರೆ? ಇವರಿಗೆ ಬದುಕುವ ಕಲೆ ಬರುವುದಿಲ್ಲ. ಅವರಿಗೆ ಏನು ಬದುಕುವ ಕಲೆ ಗೊತ್ತಿಲ್ಲ, ಇವರಿಗೆ ಆರ್ಟ್ ಗೊತ್ತಿಲ್ಲ. इसलिए क्या करेंगे? टीचर्स क्या करेंगे? मुख तोरिसिರಿ ಬಾಬನಿಗೆ. टीचर्स क्या करेंगे? अच्छा, बहुत टीचर्स है. टीचर्स मुबारक हो, सेवा की मुबारक हो. ಬಾಬಾ ಅಂತಾರೆ ಎಲ್ಲರಿಗೂ ಸಹಿತ ಬಾಬಾ ಸೇವೆ ಮಾಡಿದಕ್ಕೆ, ಇಷ್ಟೊತ್ತೆಲ್ಲ ಸೇವೆ ಮಾಡಿದರಲ್ಲ, ಮುಬಾರಕ್ ಹೋ. ಅಚ್ಚಾ, ಆದ್ರಿಂದ ಬಾಬಂದು ಸ್ಪೆಷಲ್ ಪಾಯಿಂಟ್ ಏನಾಯ್ತು? ಅಗರ್ ಆಪ್ ಬಿ ಸೀರಿಯಸ್ रहते हो तो कहेंगे इसको जीने का आर्ट नहीं आता है. ಜಡ ಚಿತ್ರದ ಮೂರ್ತಿ ಸೀರಿಯಸ್ ಇತ್ತಂದ್ರೆ ಆ ಶಿಲ್ಪಿ ಇದ್ದಾನಲ್ಲ, ಆರ್ಟಿಸ್ಟ್, ಅವನಿಗೆ ಕರೆಕ್ಟ್ ಆರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿ ನಮ್ಮ ಮುಖ ಸೀರಿಯಸ್ ಇದ್ರೆ ಇವರಿಗೆ ಬದುಕುವ ಆರ್ಟ್ ಬರೋದಿಲ್ಲ ಅಂತ ಜನ ಮಾತಾಡ್ತಾರೆ. ಅದಕ್ಕೋಸ್ಕರ ನಾವು ಹೇಗಿರ್ಬೇಕು? ಮುಖ ಹೇಗಿರ್ಬೇಕು? ಜಾಸ್ತಿ ಸೇವೆ ಮಾಡಿದ್ರೆ ಮುಖ ಜಾಸ್ತಿ ಮಗುಳು ನಗೆ ಇರ್ಬೇಕು. ಅಚ್ಚಾ, 1 ಸೆಕೆಂಡಿನಲ್ಲಿ ತಮ್ಮ ಪೂರ್ವಜ ಮತ್ತು ಪೂಜ್ಯ ಸ್ವರೂಪವನ್ನ ಇಮರ್ಜ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? 1 ಸೆಕೆಂಡಿನಲ್ಲಿ ಪೂರ್ವಜ ಮತ್ತು ಪೂಜ್ಯ ಸ್ವರೂಪವನ್ನ ಇಮರ್ಜ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅದೇ ದೇವಿ ದೇವತೆಗಳ ಸ್ವರೂಪವನ್ನು ಸ್ಮೃತಿಯಲ್ಲಿ अपने को देख सकते हो. ನಾನೇ ದೇವಿ, ನಾನೇ ದೇವತಾ, ಈ ಸ್ವರೂಪದ ಸ್ಮೃತಿಯಲ್ಲಿ ತಮ್ಮನ್ನು ತಾವು ನೋಡ್ಕೊಳ್ಳಿಕ್ಕಾಗ್ತದಾ? वही देवी या देवताओं के स्वरूप के स्मृति में अपने को देख सकते हो. कोई भी देवी या देवता मैं पूर्वज हूँ, संगम युग में पूर्वज है और द्वापर से पूज्य है. ಬಾಬಾ ಹೇಳ್ತಿದ್ದಾರೆ ನಾನು ಪೂರ್ವಜ, ಸಂಗಮ ಯುಗದಲ್ಲಿ ನಾನು ಪೂರ್ವಜ, ದ್ವಾಪರದಿಂದ ನಾನು ಪೂಜ್ಯ, ಸತ್ಯಯುಗ ತ್ರೇತಾದಲ್ಲಿ ರಾಜ್ಯ ಅಧಿಕಾರಿ. 1 ಸೆಕೆಂಡಿನಲ್ಲಿ सभी और संकल्प समाप्त कर अपने पूर्वज और पूज्य स्वरूप में स्थित हो जाओ. ಈಗ ಎಲ್ಲರೂ ಸಹಿತ 1 ಸೆಕೆಂಡಿಗೆ ಎಲ್ಲ ಸಂಕಲ್ಪ ಸಮಾಪ್ತಿ ಮಾಡಿ. ನಾನು ಪೂರ್ವಜ ಆತ್ಮ,
ನಾನು ಆತ್ಮ ಜ್ಯೋತಿ. ಇಡೀ ವಿಶ್ವದ ಮನುಕುಲದ ಈ ವೃಕ್ಷಕ್ಕೆ ನಾನು ಪೂರ್ವಜಾತ್ಮ, ಸಂಗಮ ಯುಗವಾಸಿ. ಬೇರಿನಲ್ಲಿದ್ದೇನೆ, ಪೂರ್ವಜಾತ್ಮ ನಾನು. ಬನ್ನಿ, ಕಾಂಡಕ್ಕೆ ಬನ್ನಿ. ಸತ್ಯಯುಗ ತ್ರೇತಾದಲ್ಲಿ ನಾನು ರಾಜ್ಯಾಧಿಕಾರಿ. ಸತ್ಯ ತ್ರೇತಾಯುಗದಲ್ಲಿ ನನ್ನ ರಾಜ್ಯ ಅಧಿಕಾರಿ ಸ್ವರೂಪವನ್ನ ದೇವಿ ದೇವತಾ ಸ್ವರೂಪದ ಸ್ಮೃತಿಯಲ್ಲಿ ತಮ್ಮನ್ನು ನೋಡಿ ದ್ವಾಪರ ಯುಗದಿಂದ ಪೂಜ್ಯ ರೂಪದಲ್ಲಿ ಎಲ್ಲ ಗುಡಿಗಳಲ್ಲಿ ನನ್ನ ಯಾದಗಾರ್ ಸ್ವರೂಪ, ಪೂಜ್ಯ ರೂಪ, ಎಂಥ ಸುಂದರ ಮೂರ್ತಿಗಳು. ಬನ್ನಿ ಸಂಗಮ ಯುಗಕ್ಕೆ. ನಾನು ಪೂರ್ವಜಾತ್ಮ. अच्छा, 4 कಡೆಯ अलौकिक दिव्य अवतरण वाले बच्चों को बाप के जन्मदिन और बच्चों के जन्मदिन की दुआएं और याद प्यार. ಬಾಬಾ ಹೇಳ್ತಾರೆ, 4 ಕಡೆಯ ಅಲೌಕಿಕ ದಿವ್ಯ ಅವತರಣೆಗೊಂಡಿರುವ ಮಕ್ಕಳಿಗೆ ತಂದೆಯ ಜನ್ಮದಿನ ಮತ್ತು ಮಕ್ಕಳ ಜನ್ಮದಿನದ ಆಶೀರ್ವಾದ ಮತ್ತು ನೆನಪು ಪ್ರೀತಿ. ದಿಲಾರಾಮ ತಂದೆಯ ಹೃದಯ ತುಂಬಿದ ರೈಟ್ ಹ್ಯಾಂಡ್ ಸೇವಾದಾರಿ ಬಚ್ಚೆ ಸದಾ ಸಮಯ ಹುಯೇ ಹಿ. ದಿಲಾರಾಮ ತಂದೆಯ ದಿಲ್ಲಿನಲ್ಲಿ ಬಲಭುಜ ಸೇವಾದಾರಿ ಮಕ್ಕಳು ಸದಾ ಕಾಲಕ್ಕೂ ಸಮಾವೇಶಗೊಂಡಿದ್ದಾರೆ. ಅಂತಹ ದಿಲ್ ತಖ್ತ್ ನಶೀನ್ श्रेष्ठात्माओं को सदा बिंदी के महत्व को जानने वाले श्रेष्ठ बिंदी स्वरूप बच्चों को सदा अपने स्वमान में स्थित रह सर्व को रूहानी सम्मान देने वाले स्वमानदारी आत्माओं को सदा दाता के बच्चे मास्टर दाता बन हरेक को अपने अखंड भंडार से कुछ न कुछ देने वाले मास्टर दाता बच्चों को बाप दादा की बहुत बहुत पदम गुणा. कोई नूर हीरे से भी ज्यादा प्रभु नूर बच्चों को याद प्यार और नमस्ते. ತಂದೆಯ ಹೃದಯ ಸಿಂಹಾಸನದಲ್ಲಿರುವ ಶ್ರೇಷ್ಠಾತ್ಮಗಳಿಗೆ, ಸದಾ ಬಿಂದುವಿನ ಮಹತ್ವತೆಯನ್ನ ಅರಿತಿರುವ ಶ್ರೇಷ್ಠ ಬಿಂದು ಸ್ವರೂಪ ಮಕ್ಕಳಿಗೆ, ಸದಾ ತಮ್ಮ ಸ್ವಮಾನದ ಸ್ಥಿತಿಯಲ್ಲಿದ್ದು ಸರ್ವರಿಗೆ ಆತ್ಮಿಕ ಗೌರವವನ್ನು ಕೊಡುವ ಸ್ವಮಾನಧಾರಿ ಆತ್ಮಗಳಿಗೆ, ಸದಾ ದಾತಾ ತಂದೆಯ ಮಕ್ಕಳು ಮಾಸ್ಟರ್ ದಾತಾ ಆಗಿ ಪ್ರತಿಯೊಬ್ಬರಿಗೂ ಸಹಿತ ಅಖಂಡ ಭಂಡಾರದಿಂದ ಸ್ವಲ್ಪಲ್ಲ ಸ್ವಲ್ಪ ಕುಚ್ಚುನ ಕುಚ್ಚು ಕೊಡುವಂತಹ ಮಾಸ್ಟರ್ ದಾತಾ ಮಕ್ಕಳಿಗೆ ಬಾಪ್ದಾದರವರ ಬಹಳ ಬಹಳ ಪದುಮ ಪಟ್ಟಿನಷ್ಟು ಕೊಹಿನೂರು ಹೀರೆದಿಂದ ಲೂಕ್ಕಿಂತಲೂ ಜಾಸ್ತಿ, ಕೊಹಿನೂರು ಹೀರೆ ಸೆ ಬಿ ಜ್ಯಾದ, ಬಹಳ ಬಹಳ ಪದುಮ ಪಟ್ಟಿನಷ್ಟು ಕೊಹಿನೂರು ವಜ್ರಕ್ಕಿಂತಲೂ ಜಾಸ್ತಿ ಪ್ರಭುವಿನ ನೂರೇ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ. ಅಚ್ಚಾ, ಎಷ್ಟು ಬಾಬಾ ನಾವು ಮಕ್ಕಳನ್ನ ಜ್ಞಾನ ರತ್ನಗಳಿಂದ ಶೃಂಗರಿಸಿದ್ದಾರೆ. ವಿಶ್ವ ಸೇವಾದಾರಿ ಎನ್ನುವಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಅಖಂಡ ಭಂಡಾರದಿಂದ ಸ್ವಲ್ಪಲ್ಲ ಸ್ವಲ್ಪ ನಮ್ಮ ಸಮೀಪ ಬಂದವರಿಗೆ ಏನಾದರೂ ನೀವು ಕೊಡಬೇಕು ಅಂತ ಹೇಳಿ ಸದಾ ಮಕ್ಕಳಿಗೆ ಸಹಯೋಗಿಯ ನಾವಿರಬೇಕು, ಅನ್ಯರನ್ನು ಸಹಯೋಗಿಯನ್ನಾಗಿ ಮಾಡಿ
ಅಷ್ಟೇ ಮಾತ್ರ ಅಲ್ಲ, ನಮ್ಮ ಮುಖ ಹೆಂಗಿರ್ಬೇಕು? ಟೂ ಮಚ್ ಗಂಭೀರ, ಬಹಳಷ್ಟು ದಣಿದು ಸೀರಿಯಸ್ ಆಗಿರುವಂತ ಮುಖ ಇರಬಾರದು, ಮಗಳು ನಗೆಯಲ್ಲಿರ್ಬೇಕು. ಈ ರೀತಿ ಬಾಬಾ ವಿಶೇಷವಾಗಿ ಮಕ್ಕಳಿಗೆ ಎಲ್ಲ ರೂಪದಿಂದಲೂ ಸಹಿತ ಶೃಂಗರಿಸಿದ ತಂದೆಗೆ ಪದುಮ ಪಟ್ಟಿನಷ್ಟು ಏನ್ ಮಾಡೋಣ? ನಮಸ್ಕಾರ, ಸುಪ್ರಭಾತ, ಶುಭಾಶಯ, ಜನ್ಮದಿನದ ಶುಭಾಶಯವನ್ನ ಬಾಬನಿಗೆ ಕೊಡೋಣ. ಓಕೆ. ಓಂ ನಮಃ ಶಿವಾಯ. ಇವತ್ತಿನ ವರದಾನ, हर शक्ति को ऑर्डर प्रमाण चलाने वाले ಮಾಸ್ಟರ್ ರಚಯಿತ ಭವ. ಪ್ರತಿಯೊಂದು ಶಕ್ತಿಯನ್ನು ಆರ್ಡರ್ ಪ್ರಮಾಣ ನಡೆಸುವ ಮಾಸ್ಟರ್ ರಚಯಿತ ಆಗಿರಿ. ಪ್ರತಿಯೊಂದು ಶಕ್ತಿಯನ್ನು ಆರ್ಡರ್ ಪ್ರಮಾಣ ನಡೆಸುವ ಮಾಸ್ಟರ್ ರಚಯಿತ ಆಗಿರಿ. ಕರ್ಮ ಶುರು ಮಾಡುವಾಗ ಮೊದಲು ಜೈಸಾ ಕರ್ಮ ವೈಸಿ ಶಕ್ತಿ ಕಾ ಆಹ್ವಾನ ಕರು. ಯಾವ ಕರ್ಮ ಮಾಡುವಾಗ ಯಾವ ಶಕ್ತಿ ಇರಬೇಕು ಅದರದ್ದು ಆಹ್ವಾನ ಮಾಡಿ, ಮಾಲೀಕರಾಗಿ ಆಹ್ವಾನ ಮಾಡಿ. ಯಾಕೆಂದ್ರೆ ಸರ್ವ ಶಕ್ತಿಗಳು ನಮ್ಮ ಭುಜಗಳಿಗೆ ಸಮಾನ. ಭುಜಗಳು ನಮ್ಮ ಆರ್ಡರ್ ಇಲ್ಲದೆ ನಡೆಯಂಗಿಲ್ಲ ಅಲ್ವಾ? ಕೈ ಎತ್ತಿ ಅನ್ನುವಾಗ ಕೈ ಎತ್ತುತ್ತೀವಿ, ಆರ್ಡರ್ ಮಾಡಿದ ಕೂಡ ಕೈ ಎತ್ತುತ್ತೀವಿ. ಆರ್ಡರ್ ಕರೋ, ಸಹನ ಶಕ್ತಿ ಕಾರ್ಯ ಸಫಲ್ ಕರೋ तो देखो ಸಫಲತಾ ಹುಯಿ ಪಡಿ ಹೈ. ಆರ್ಡರ್ ಮಾಡಬೇಕು, ಸಹನ ಶಕ್ತಿ ಕಾರ್ಯವನ್ನ ಸಫಲಗೊಳಿಸು. ಎಲೆ ಸಹನ ಶಕ್ತಿಯೇ, ಈ ಕಾರ್ಯವನ್ನ ಸಫಲಗೊಳಿಸು. ಆವಾಗ ಸಫಲತೆ ಇದ್ದೇ ಇದೆ. ಆದರೆ ಆರ್ಡರ್ ಕರ್ನೆಕೆ ಬಜಾಯ್ ಡರ್ತೆ ಹೋ. ಆರ್ಡರ್ ಮಾಡೋ ಬದಲು ಏನ್ ಮಾಡ್ತೀರಿ? ಹೆದರ್ತೀರಿ. ಕರ್ ಸಕೆಂಗೆ ವಾ ನಹಿ ಕರ್ ಸಕೆಂಗೆ, ಇಸ್ ಪ್ರಕಾರ ಕ ಡರ್ ಹೈ. ಒಂದು ವೇಳೆ ಡರ್ ಇದ್ರೆ ಆರ್ಡರ್ ಚಲ್ ನಹಿ ಸಕ್ತಾ. ಡರ್ ಇದ್ರೆ ಚಲ್ ನಹಿ ಸಕ್ತಾ. ಅಯ್ಯೋ ನನಗೆ ಇವ್ರ ಜೊತೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಭಯ ಇದ್ರೆ ಹೊಂದ್ಕೊಂಡು ಹೋಗ್ಬೇಕಾದ್ರೆ, ಎಲೆ ಸಹನ ಶಕ್ತಿ ಬಾ, ನಾನು ಹೊಂದ್ಕೊಂಡು ಹೋಗೋದ್ರಲ್ಲಿ ಸಫಲತೆಯನ್ನ ಪಡಿಬೇಕು ಅಂದ್ರೆ ಸಾಕು, ಸಹನ ಶಕ್ತಿ ಬಂದ್ಬಿಡ್ತದೆ. ಯಾಕೆ? ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನನ್ನ ಆರ್ಡರ್ನ ಕೇಳ್ಬೇಕಲ್ಲ ಅದು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಇಸ್ ಪ್ರಕಾರ ಡರೆ ಹೈ. ಒಂದ್ ವೇಳೆ ಬರ್ತದೋ ಇಲ್ಲೋ, ನಂಗೆ ಆಗ್ತದೋ ಇಲ್ಲೋ ಅಂತ ಭಯ ಇದ್ರೆ ಆರ್ಡರ್ ಚಲ್ ನಹಿ ಸಕ್ತಾ. ಡರ್ ಹೈ ತೋ ಆರ್ಡರ್ ಚಲ್ ನಹಿ ಸಕ್ತಾ. ಆದ್ದರಿಂದ ಮಾಸ್ಟರ್ ರಚಯಿತಾಗಿ ಪ್ರತಿ ಶಕ್ತಿಯನ್ನ ಆರ್ಡರ್ ಪ್ರಮಾಣ ನಡೆಸುವ ನಿರ್ಭಯರಾಗಿರಿ. ಯಾವ ಶಕ್ತಿಯನ್ನು ಬೇಕಾದ್ರೆ ಆರ್ಡರ್ ಮಾಡಿ, ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕೋ ಆರ್ಡರ್ ಮಾಡ್ರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಪ್ರತಿ ಶಕ್ತಿಯನ್ನು ಆರ್ಡರ್ ಪ್ರಮಾಣ ನಡೆಸುವಂತಹ ಮಾಸ್ಟರ್ ರಚಯಿತ ಆಗಿರಿ. ಇವತ್ತಿನ ಸ್ಲೋಗನ್, सहारे दाता बाप को प्रत्यक्ष कर सबको किनारे लगाओ. ಸಹಾರಾ ದಾತ ಬಾಬಾ. ನಮ್ಗೆ ಹೆಜ್ಜೆ ಹೆಜ್ಜೆಗೂ ಸಹಾರಾ ದಾತ ಬಾಬಾ ಆಗಿದ್ದಾರೆ. ಸಹಾರಾ ದಾತ ಬಾಬಾ ಆಗಿದ್ದಾರೆ. ಪ್ರತ್ಯಕ್ಷ ಮಾಡಿ ಉಳಿದದ್ದು ಎಲ್ಲವನ್ನ ಕಿನಾರ ಮಾಡಿಬಿಡಿ. ಸಹಾರಾ ಬಾಬಾ, ಉಳಿದದೆಲ್ಲ ಕಿನಾರ. सहारा किनारा. सहारा दाता बाप को प्रत्यक्ष कर सबको किनारे लगाओ. ಅವ್ಯಕ್ತ ಇಶಾರೆ, ಏಕಾಂತ ಪ್ರಿಯರಾಗಿರಿ. ಏಕತೆ ಮತ್ತು ಏಕಾಗ್ರತೆಯನ್ನ ತಮ್ಮದನ್ನಾಗಿಸಿಕೊಳ್ಳಿ. ಯಾವಾಗಾದರೂ ಇನ್ವೆಂಟರ್ ಯಾವ್ದಾದರೂ ಸಂಶೋಧನೆಯನ್ನ ಮಾಡಬೇಕಾದ್ರೆ ಏಕಾಂತದಲ್ಲಿ ಇರ್ತಾರೆ. ಇಲ್ಲಿನೂ ಸಹ ಏಕಾಂತತೆ ಅಂದರೆ ಏಕಕ್ಕೆ ಅಂತ ಮೇ ಖೋಜಾನ. ಒಬ್ಬನ ಪ್ರೀತಿಯಲ್ಲೇ ಏನಾಗ್ಬಿಡ್ಬೇಕು? ಮುಳುಗಿ ಬಿಡ್ಬೇಕು. ಏಕಕಾಂತನ ಜೊತೆಗೆ ಮುಳುಗಿ ಬಿಡ್ಬೇಕು. ಹೊರಗಿನ ಆಕರ್ಷಣೆಯಿಂದ ಏಕಾಂತತೆ ಇರ್ತೀವಿ, ಹೊರಗಿನ ಯಾವ ಆಕರ್ಷಣೆಗಳು ಇರುವುದಿಲ್ಲ. ಒಂದು ವೇಳೆ ಒಂದು ಕೋಣೆಯಲ್ಲಿ ಕುಳಿತು ನಾನು ಏಕಾಂತ ಇದ್ದೀನಿ ಅಲ್ಲ, ಮನ್ ಏಕಾಂತ ಮೇ ಹೋ. ಮನಸ್ಸು ಏಕಾಂತದಲ್ಲಿ ಇರ್ಬೇಕು. ಮನಸ್ಸಿನ ಏಕಾಗ್ರತೆ ಎಂದರೆ ಅರ್ಥ ಒಬ್ಬನ ನೆನಪಿನಲ್ಲಿರುವುದು, ಏಕಾಗ್ರವಾಗಿ ಇರುವುದೇ ಏಕಾಂತತೆ. ಏಕಕಾಂತನ ಜೊತೆಗೆ ಒಬ್ಬನ ಜೊತೆಗೇನೇ ಇರಬೇಕು, ಒಬ್ಬರ ನೆನಪಿನಲ್ಲೇ ಇರಬೇಕು, ಅದೇ ಏಕಾಂತತೆ.
ಆದ್ರಿಂದ ಏಕಾಂತ ಪ್ರಿಯರಾಗಿರಿ. ಏಕತೆ ಮತ್ತು ಏಕಾಗ್ರತೆಯನ್ನ ತಮ್ಮದನ್ನಾಗಿಸಿಕೊಳ್ಳಿ. ಇವತ್ತಿನ ಸೋಮಾನ ನಾನಾತ್ಮ ಪವಿತ್ರ ಫರಿಷ್ಠಾ ಆಗಿದ್ದೇನೆ. ಇವತ್ತು 23ನೇ ತಾರೀಕು ಸೋಮಾನ ನಾನಾತ್ಮ ಪವಿತ್ರ ಫರಿಷ್ಠಾ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ.
ओम शांति, ओम शांति, ओम शांति।